4.9 ಪ್ರಮಾಣದ ಭೂಕಂಪ ಆಗಿದೆ. ಶೇಕ್ ಆಗಿದೆ ನೆಲ ಎಲ್ಲ, ಕಲ್ಲುಗಳೆಲ್ಲ ಲೂಸ್ ಆಗಿ ಕೆಳಗಡೆ ಬಂದಿದೆ. 60 ರೋಡ್ಗಳು ವಾಶ್ ಆಗಿದೆ ಅಂಡ್ ಅಸಂಖ್ಯಾತ ಹಳ್ಳಿಗಳು ಇವೆ. ಬೆಂಗಳೂರಿನಲ್ಲಿ ಒಂದು ಬಾಂಬ್ ಹಾಕ್ಬಿಟ್ರೆ ಅದೆಲ್ಲ ಡಿಸ್ಪರ್ಸ್ ಆಗ್ಬಿಡುತ್ತೆ. ಇಂಡಿಯನ್ ಪ್ಲೇಟ್ ಏಷ್ಯಾ ಪ್ಲೇಟ್ ಜೊತೆ ಒತ್ತುತ್ತಾ ಇದೆ, ಕೊಲಿಷನ್ ಆಗ್ತಾ ಇದೆ. ಇದ್ದಕ್ಕಿದ್ದಂಗೆ ಪ್ರವಾಹ ಬಂತು, ನೂರಾರು ಹಳ್ಳಿಗಳು ಕೊಚ್ಚಿಕೊಂಡವು. ಆ ವೈಡ್ ವ್ಯಾಲಿ ಬಂದಾಗ ಮೇಲಿನಿಂದ ಒತ್ಕೊಂಡ್ ಮೆಟೀರಿಯಲ್ ಎಲ್ಲ ಅಲ್ಲಿ ಡಂಪ್ ಮಾಡುತ್ತೆ. ಅದ್ ಕೆಳಗಡೆ ಬರೋ ತನಕ ಸೂಚನೆ ಗೊತ್ತಾಗಲ್ಲ. ನೀನ್ ಕಟ್ತಾ ಇರೋ ನಾನು ಬೀಳಿಸ್ತೀನಿ ನೋಡು ಅಂತ. ಎಸ್ಪೆಷಲಿ ಬ್ರಹ್ಮಪುತ್ರ ವ್ಯಾಲಿ ಪೂರ್ತಿ ಡೇಂಜರ್ ಇದೆ. ಬೇಸಿಕ್ ನಾಲೆಡ್ಜ್ ಆಫ್ ಜಿಯಾಲಜಿ ಇಲ್ದೆಲ್ಲ ಟೌನ್ಗಳು ಮಾಡಿದ್ದಾರೆ. ಪರ್ವತಗಳ ನಾಡು ನೇಪಾಳ. ಪ್ರಕೃತಿಯ ಸೌಂದರ್ಯ ಅಂದರೆ ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತಿದ್ವಿ ನಾವು. ಅದೇ ಪ್ರಕೃತಿಯ ಮತ್ತೊಂದು ಕರಾಳ ಮುಖ ಅನಾವರಣ ಆಯಿತು ಅಂತ ಅನಿಸ್ತಾ ಇದೆ. ನೋಡ್ತಿದ್ದಾಗೇ ಸೇತುವೆಗಳು ಮುರಿದೋಯ್ತು, ಮನೆಗಳು ಜನಜೀವನ ಅಸ್ತವ್ಯಸ್ತ ಆಯಿತು, ನದಿಗಳು ಉಕ್ಕಿ ಬರ್ತಾ ಇದೆ, ಭೀಕರ ಪ್ರವಾಹ. ಯಾಕೆ ಈ ಪ್ರವಾಹ? ವೈಜ್ಞಾನಿಕ ಕಾರಣ ಏನು? ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ನ್ಯೂಸೋ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಭೂವಿಜ್ಞಾನಿ, ಹವಾಮಾನ ತಜ್ಞ ಡಾಕ್ಟರ್ HSM ಪ್ರಕಾಶ್. ನಮಸ್ಕಾರ. ನಮಗೆ ಸಡನ್ ಆಗಿ ಏನಿದು ಅಂತ ಅನಿಸ್ತಾ ಇದೆ. ವೈ? ಯಾಕೆ ಇದು ನೋಡಿ, ಇದು ಮೊದಲನೇ ಬಾರಿಗೆ ಆದದ್ದಲ್ಲ. ಹಿಂದೆ ನೂರಾರು ಬಾರಿ, ಸಾವಿರಾರು ಬಾರಿ ಹಿಮಾಲಯ ಪ್ರದೇಶಗಳಲ್ಲಿ ಆಗಿದೆ. ಕಾಶ್ಮೀರ ಜೇಲಂ ನದಿ ದುರಂತ ಇರ್ಬೋದು, ನಂತರ ನೇಪಾಳ ದುರಂತಗಳು ಹಿಂದೆ ಆಗಿರೋದು, ಜೋಶಿ ಮಠದ ಹತ್ರ ಆಗಿದ್ದ ದುರಂತ, ಸಿಲ್ಕಿಯಾರ ಟನಲ್ ಒಳಗಡೆ ಕನ್ಸ್ಟ್ರಕ್ಷನ್ನಲ್ಲಿ ಇದ್ದಕ್ಕಿದ್ದಂಗೆ ಪ್ರವಾಹ ಬಂದು ಮಡ್ ಬಂದು ಒಳಗಡೆ ಹೋಗಿ 200 ಜನ ಸತ್ತೋಗಿದ್ರು ಈಗ 3 ವರ್ಷದ ಕೆಳಗಡೆ. ಈ ರೀತಿ ಹಲವಾರು ಬಾರಿ ಆಗಿದೆ. ಸಿಕ್ಕಿಮಲ್ಲೂ ಆಗಿದೆ, ಭೂತಾನ್, ಅರುಣಾಚಲ ಪ್ರದೇಶ ಇಲ್ಲೆಲ್ಲ ಆಗಿದೆ. ಈ ಸರ್ತಿ ಹೆಚ್ಚಿನ ಮಟ್ಟದಲ್ಲಾಗಿದೆ. ಅದರಲ್ಲಿ ಕೆಲವು ಫಾರಿನ್ ಟೂರಿಸ್ಟರೆಲ್ಲ ಸೇರ್ಕೊಂಡಿದ್ದಾರೆ. ಈಶಾ ಫೌಂಡೇಶನ್ ಕಡೆಯಿಂದ ಹೋಗಿದ್ದ ಯಾತ್ರಿಗಳ ತಂಡ ಅಲ್ಲಿ ನಾಪತ್ತೆಯಾಗಿದ್ದಾರೆ. ಸೊ ಹಾಗಾಗಿ ಈ ಸರ್ತಿ ಒಂದು ಸ್ವಲ್ಪ ಹೆಚ್ಚಿನ ಗಮನ ಬಂದಿದೆ, ಹೆಚ್ಚಿನ ಮಟ್ಟದ ಅರಿವು ಕೂಡ ಬಂದಿದೆ. ಅದು ನಾನು ಕೂಡ ನೋಡಿದೆ. ಅದೇ ರೀತಿ ನಿನ್ನೆ ಒಂದು ಚರ್ಚೆನಲ್ಲಿ ನಾನು ಗಮನಿಸಿದ್ದು, ಬ್ರಹ್ಮಪುತ್ರದಲ್ಲೂ ಕೂಡ ಈ ಸರ್ತಿ ಹೆಚ್ಚಿನ ಪ್ರವಾಹ ಬಂದಿದೆ ವಾಡಿಕೆಗಿಂತ ಅನ್ನೋ ಒಂದು ಅಂಶ ಚರ್ಚೆ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ, ಹಿಮಾಲಯ ಪರ್ವತಗಳು ಗ್ಲೇಷಿಯರ್ ಅಂದರೆ ಹಿಮ ರಾಶಿಗಳಿಂದ ಆವೃತವಾಗಿವೆ. ಹೈಯರ್ ಎಲಿವೇಶನ್ಸ್ಗೆ ಹೋದರೆ, ಈಗ 6000, 7000, 8000 ಅಡಿ ಎತ್ತರಕ್ಕೆ ಹೋದಾಗ ಐಸು, ಸ್ನೋ ಅದು ಪರ್ಮನೆಂಟಾಗಿ ಉಳ್ಕೊಂಡ್ರೆ ಅದನ್ನು ನಾವು ಗ್ಲೇಷಿಯರ್ ಅಂತ ಹೇಳ್ತೀವಿ. ಆ ಗ್ಲೇಷಿಯರ್ ಜೊತೆಗೆ ಮೊರೈನ್ಸ್ ಕೂಡ ಇರ್ತವೆ. ಗ್ಲೇಷಿಯರ್ ಒಂದು ಸ್ವಲ್ಪ ಮೂಮೆಂಟಾಗಿ ಕೆಳಗಡೆ ಬಂದರೆ ಆ ತಳದಲ್ಲಿರ್ತಕ್ಕಂಥ ಕಲ್ಲು ಮತ್ತು ಮಣ್ಣನ್ನು ಸೇರಿಸ್ಕೊಂಡು ರೋಲ್ ಆಗ್ತಾ ಮಿಕ್ಸ್ ಆಗಿ ಮಡ್ಡಾಗಿರುತ್ತದೆ. ಅದನ್ನು ಮೊರೈನ್ಸ್ ಅಂತ ಹೇಳ್ತೀವಿ. ಪ್ರತಿ ತೊರೆ ಅಥವಾ ಹಳ್ಳದಲ್ಲೂ ಒಂದೊಂದು ಮೊರೈನ್ ಇರುತ್ತೆ. ಮೇಲ್ಗಡೆ ಹಿಮರಾಶಿ ಇದೆ. ಆ ಹಿಮರಾಶಿಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ವಿಜ್ಞಾನಿಗಳು ಲಕ್ನೋ ಮತ್ತು ಡೆಹ್ರಾಡೂನ್ ಮತ್ತು ಶ್ರೀನಗರ್ ಆಫೀಸ್ನಿಂದ ಎಲ್ಲ ಪ್ರತಿ ವರ್ಷ ಹೋಗಿ ಆ ಹಿಮ ಎಷ್ಟು ಶೇಖರಣೆ ಆಗಿದೆ, ಸಮ್ಮರ್ನಲ್ಲಿ ಎಷ್ಟು ಕರಗಿದೆ, ಎಷ್ಟು ಅಡಿ ಹಿಂದಕ್ಕೆ ಹೋಗಿದೆ, ವಿಂಟರ್ನಲ್ಲಿ ಎಷ್ಟು ಮುಂದಕ್ಕೆ ಬಂದಿದೆ, ಎಷ್ಟು ಎತ್ತರ ಆಗಿದೆ, ಇವೆಲ್ಲ ಸ್ಟಡಿ ಮಾಡ್ತೀವಿ. ಇಲ್ಲೂ ಮಡ್ ಫ್ಲಡ್ ಆಯಿತು ಅಲ್ಲಿ. ಇವತ್ತಿನ ದಿವಸ ನಿನ್ನೆ ಬೆಳಿಗ್ಗೆ 8:40ಕ್ಕೆ 4.9 ಪ್ರಮಾಣದ ಭೂಕಂಪ ಆಗಿದೆ ಅಲ್ಲಿನ ಒಂದು ಸ್ವಲ್ಪ ದೂರದಲ್ಲಿ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಅರ್ಥಕ್ವೇಕ್. ಕೊರಾಡಿ ಅನ್ನೋ ಒಂದು ಜಾಗ, ಎಪಿ ಸೆಂಟರ್ 10 ಕಿಲೋಮೀಟರ್ ಆಳ, ಶಾಲೋ ಫೋಕಸ್ ಅರ್ಥಕ್ವೇಕ್. ಅದರಿಂದಾಗಿ ವೈಬ್ರೇಷನ್ಸ್ ಜಾಸ್ತಿ ಆದಾಗ ಅಲ್ಲಿನ ಪರ್ವತ ಇಳಿಜಾರುಗಳಲ್ಲಿ ಕಲ್ಲು ಮಣ್ಣು ಲೂಸ್ ಆಗಿರುತ್ತೆ. ಒಂದು ಗಟ್ಟಿ ಬಂಡೆ, ನಮ್ಮ ಬೆಂಗಳೂರಿನಲ್ಲಿ ಹಿಡ್ಕೊಂಡ್ರೆ ಗಟ್ಟಿ ಕಲ್ಲು ಮನೆ ಕಟ್ಟೋದು, ಅದು ಅಲ್ಲಿ ಪುಡಿ ಆಗ್ಬಿಟ್ಟಿರುತ್ತೆ. ಯಾಕೆ ಅಂದರೆ ಹಿಮಾಲಯಾಸು ಟೆಕ್ಟಾನಿಕ್ ಝೋನು, ಸಿಸ್ಮಿಕ್ ಝೋನು, ಸತತವಾಗಿ ನೂರಾರು ಮಿಲಿಯನ್ ವರ್ಷಗಳಿಂದ ಕೊಲಿಷನ್ ಆಗ್ತಾ ಇದೆ. ಅದು ಸ್ಟ್ರೆಸಸ್ ಜಾಸ್ತಿ ಇದೆ, ಅದರಿಂದಾಗಿ ಕಲ್ಲು ಪುಡಿ ಆಗುತ್ತೆ. ಆ ರೀತಿಯ ಪುಡಿ ಮಣ್ಣು ಮತ್ತು ಸಣ್ಣ ಪುಟ್ಟ ಕಲ್ಲುಗಳು ಎಲ್ಲವೂ ಕೂಡ ಬೆಟ್ಟಗಳ ಇಳಿಜಾರಿಂದ ಹಿಮರಾಶಿ ಮೇಲೆ ಬಿದ್ದಿದೆ. ಅದು ಮೊಮೆಂಟಮ್ ಕೊಟ್ಟಿದೆ. ಮೊಮೆಂಟಮ್ ಕೊಟ್ಟಾಗ ಅದು ಚಲಿಸೋದಕ್ಕೆ ಶುರು ಮಾಡುತ್ತೆ. ಅದು ಚಲಿಸ್ತಾ ಬಿಕಾಸ್ ಆಫ್ ದಿ ಫ್ರಿಕ್ಷನ್ ವಿತ್ ದಿ ವ್ಯಾಲಿ, ಬಿಸಿಗೆ ಐಸು ನೀರಾಗುತ್ತೆ. ಸೊ ಅದು ನೀರು ಕಲ್ಲು ಇಳಿಜಾರಿ ಬರುತ್ತೆ. ಕೆಳಗಡೆ ಬಂದು ಒಂದು ಸ್ವಲ್ಪ ಅಲ್ಲೇ ಒಂದು ಲೆವೆಲ್ನಲ್ಲಿ ಸರೋವರಗಳಾಗಿರ್ತವೆ. ಹಿಂದೆ ಯಾವಾಗಲೂ
ಭೂಕಂಪ ಆದಾಗ ಸ್ಲೋಪ್ ಮೆಟೀರಿಯಲ್ ಎಲ್ಲ ಬಂದು ನದಿಗೆ ಬಿದ್ದು ಕಟ್ಟೆ ಆಗಿರುತ್ತೆ, ಅದು ಲೇಕ್ ಆಗಿರುತ್ತೆ, ನೀರು ನಿಂತಿರುತ್ತೆ. ಅದ್ರ ಜೊತೆಗೆ ಇದು ಸೇರ್ಕೊಂಡಿದೆ ನಿನ್ನೆ. ಇವೆರಡೂ ಎಕ್ಸೆಸ್ ಆಗಿ ಕಟ್ಟೆ ಹೊಡ್ಕೊಂಡು ಏಕ್ದಮ್ ಕೆಳಗಡೆ ಬಂದ್ಬಿಟ್ಟಿದೆ. ಟಿಬೆಟ್ ಮತ್ತು ನೇಪಾಳ ಬಾರ್ಡರ್ನಲ್ಲಿ ಆಗಿರೋದು. ನೇಪಾಳದ ಕೆಳಗಡೆ ಬರ್ತಿದ್ದಾಗ ಇನ್ನೊಂದು ಲೆವೆಲ್ ಸಿಕ್ಕಿದೆ. ಅಲ್ಲಿ ಈ ಗ್ಲಾಫ್ ಅಂದರೆ ಗ್ಲೇಷಿಯಲ್ ಲೇಕ್ ಓವರ್ಫ್ಲೋ ಅಥವಾ ಔಟ್ಬರ್ಸ್ಟ್ ಫ್ಲೋ ಅಂತ. ಅದು ಇನ್ನೂ ಸ್ವಲ್ಪ ಕೆಳಗಡೆ ಬಂದರೆ ಇನ್ನೂ ಗ್ರೇಡಿಯಂಟ್ ಸಿಗುತ್ತೆ. ಹೀಗೆ ಮೌಂಟ್ ಎವರೆಸ್ಟ್ ಏನಿದೆ 8848 ಮೀಟರ್ನಿಂದ ಕೆಳಗಡೆ ಬರ್ತಿದ್ದಂಗೆ 7000 ಬರುತ್ತೆ, 6000 ಬರುತ್ತೆ, 5 ಬರುತ್ತೆ, 4 ಬರುತ್ತೆ, 3 ಬರುತ್ತೆ. ಹಾಗೆ ಗ್ರೌಂಡ್ ಲೆವೆಲಿಗೆ ಬಂದಾಗ ಹಿಮಾಲಯ ಬುಡಕ್ಕೆ ಬಂದಾಗ 1000-1500 ಮೀಟರ್ ಇರುತ್ತೆ. ಆ ಪ್ರತಿ ಸ್ಟೇಜಲ್ಲೂ ಕೂಡ ಒಂದೊಂದು ಲೆವೆಲ್ ಕ್ರಿಯೇಟ್ ಆಗಿರುತ್ತೆ. ಆ ಲೆವೆಲಲ್ಲಿ ಒಂದು ಪ್ಲೇನ್ ಇರುತ್ತೆ, ಅಲ್ಲಿ ಇದು ಸ್ವಲ್ಪ ನಿಂತು ನಂತರ ರಭಸವಾಗಿ ಕೆಳಗಡೆ ಬರುತ್ತೆ. ಬಟ್ ಹೇಳಿ ಸರ್, ಈ ಔಟ್ಬಸ್ಟ್ ಆಯ್ತಲ್ಲ, ಇದು ಆಲ್ ಆಫ್ ಎ ಸಡನ್ ಹಿಂಗಾಯ್ತಾ ಸರ್? ಇಲ್ಲ ಅಲ್ವಾ? ಇಷ್ಟು ಪ್ರೋಸೆಸ್ ನಡೀತಾನೆ ಇರುತ್ತೆ. ಬಟ್ ಯು ಟೆಲ್ ಅಸ್, ಇದು ಯಾರಿಗೂ ಅಲರ್ಟ್ ಗೊತ್ತೇ ಆಗ್ಲಿಲ್ವಾ? ಅದು ನಿನ್ನೆ ಏನಾಗಿದೆ, 8:40 ಭೂಕಂಪ ಆಯಿತು. ಪ್ರವಾಹ ಶುರುವಾಗಿದ್ದು 9 ಗಂಟೆಗೆ. ಕೇವಲ 20 ನಿಮಿಷಗಳ ಅಂತರದಲ್ಲಿತ್ತು. ಆ ಹೈಯರ್ ರೀಚಸ್ ಅಲ್ಲಿ ಜನಗಳಿಲ್ಲ, ವಾಸ ಇಲ್ಲ, ಅನ್ಇನ್ಹ್ಯಾಬಿಟೆಡ್. ಒಂದು ಗಿಡ ಕೂಡ ಇರಲ್ಲ. 6000 ಮೀಟರ್ ಮೇಲ್ಗಡೆಗೆ ಹೋದರೆ ಒಂದೇ ಒಂದು ಹುಲ್ಲು ಕೂಡ ಬೆಳೆಯಲ್ಲ. ಅಂಥ ಪ್ರದೇಶದ ಮೇಲ್ಗಡೆ ಬಂದಾಗ ಅದು ಕೆಳಗಡೆ ಬರೋ ತನಕ ಸೂಚನೆ ಗೊತ್ತಾಗಲ್ಲ. ಕೆಳಗಡೆ ಕೆಲವು ಡ್ಯಾಮ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹೈಡಲ್ ಪ್ರಾಜೆಕ್ಟ್ಸ್. 13 ಹೈಡಲ್ ಪ್ರಾಜೆಕ್ಟ್ಸು ವಾಶ್ಔಟ್ ಆಗಿದೆ. ಅಲ್ಲಿಗೆ ಬಂದಾಗ ವರ್ಕರ್ಸ್ ಅದನ್ನು ಗಮನಿಸ್ತಾರೆ, ಅಲರ್ಟ್ ಮಾಡ್ತಾರೆ. ಹಳ್ಳಿಗಳಿರ್ತಾರೆ, ಎಷ್ಟು ಹಳ್ಳಿಗಳು ಮುಳುಗೋಗಿದೆಯೋ ಹಾಲಲ್ಲ. ಅದೆಲ್ಲ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಬೇಸಿಕ್ ನಾಲೆಡ್ಜ್ ಆಫ್ ಜಿಯಾಲಜಿ ಇಲ್ದಲ್ಲೇ ಟೌನ್ಗಳು ಮಾಡಿದ್ದಾರೆ ಅಲ್ಲಿ. ನೋಡಿ, ಆ ರಸುವಾ ಅನ್ನೋ ಒಂದು ಟೌನು ನದಿ ಇಲ್ಲಿ ಹರಿತಾ ಇದೆ, ಅದ್ರ ಪಕ್ಕ ಹೈರೈಸ್ ಬಿಲ್ಡಿಂಗ್ಸು ಊರಿದೆ. ಅಲ್ಲಿ ಯಾರು ಕಟ್ಟಿದ್ರು ಅವ್ರಿಗೆ ಗೊತ್ತಿಲ್ವಾ? ಅದು ನದಿ ಪಕ್ಕದಲ್ಲಿ ಇಡೀ ನಾಡೇ ಕಣಿವೆಗಳ ನಾಡಲ್ವಾ ಸರ್? ಕಣಿವೆಗಳ ನಾಡಲ್ಲೂ ಕೂಡ ಕೆಲವು ಸೇಫ್ ಪ್ಲೇಸ್ಗಳಿರುತ್ತೆ, ಅಲ್ಲಿ ಕಟ್ಕೊಬೋದು, ಅವೇ ಫ್ರಮ್ ದಿ ಫ್ಲಡಿಂಗ್. ಈಗ ನದಿ ಇಲ್ಲಿ ಹರಿತಾ ಇದೆ, ಹಿಂದೆ ಇಲ್ಲಿ ಹರಿತಾ ಇತ್ತು. ಅದು ಮೇಲಿನಿಂದ ಮೆಕ್ಕಲ್ ಮಣ್ಣನ್ನು ಹೊತ್ಕೊಂಡ್ಬರುತ್ತೆ. ಮಿಲಿಯನ್ಸ್ ಆಫ್ ಟನ್ಸ್ ಆಫ್ ಮೆಟೀರಿಯಲ್, ಡೆಬ್ರಿ, ಲೋಡ್, ಅದನ್ನು ತಂದು ಇಲ್ಲಿ ಡಂಪ್ ಮಾಡುತ್ತೆ. ಮುಂದಕ್ಕೆ ತಗೊಂಡೋಗೋಕ್ಕಾಗಲ್ಲ, ವೆಲಾಸಿಟಿ ಕಮ್ಮಿ ಆಯಿತು, ಅಲ್ಲಿ ಡಂಪ್ ಮಾಡಿ ನೀರು ಮುಂದಕ್ಕೆ ಹೋಗುತ್ತೆ. ಇದು ಲೆವೆಲಿಗೆ ಬಂದ ಮೇಲೆ ಒಂದು ಲೆವೆಲ್ 1 ಮೀಟರ್, 2 ಮೀಟರ್, 3 ಮೀಟರ್ ರೈಸ್ ಆಗುತ್ತೆ. ಅದನ್ನು ನಾವು ಟೆರೇಸ್ ಅಂತ ಕರಿತೀವಿ. ಆಗ ನದಿ ಇಲ್ಲಿ ಹರಿತಾ ಇರುತ್ತೆ, ಹಿಂದೆ ಅಲ್ಲಿ ಹರಿತಾ ಇತ್ತು. ಇದು ಫಿಲಪ್ ಆದಮೇಲೆ ಅದೇ ರೀತಿ ಲೋಡ್ ಮೀಟರ್ ಫಿಲಪ್ ಆದರೆ ಇದು ಬಿಟ್ಟು ಇಲ್ಲಿ ಹರಿಯೋಕ್ಕೆ ಶುರು ಮಾಡುತ್ತೆ. ಸೊ ಈ ರೀತಿ ಇಂಟರ್ಚೇಂಜ್ ಆಗುತ್ತೆ. ಚಾನಲ್ ಶಿಫ್ಟಿಂಗ್ ಮತ್ತು ಡ್ರಿಫ್ಟಿಂಗ್ ಅಂತ ಹೇಳ್ತೀವಿ. ಫ್ಲೂವಿಯಲ್ ಪ್ರೋಸೆಸ್ ಇದೆಲ್ಲ. ರಿವರ್ ಡೈನಾಮಿಕ್ಸು ನಮ್ಮಲ್ಲಿ ಪ್ರತಿ ವರ್ಷ ಒಂದೊಂದು ನದಿ ತಗೊಂಡು ನಾವು ಸ್ಟಡಿ ಮಾಡ್ತಾ ಇದ್ದೋ. ಪೆನ್ನಾರ್ ಇರ್ಬೋದು, ವೇದಾವತಿ ಇರ್ಬೋದು, ಘಟಪ್ರಭಾ, ಕೃಷ್ಣ, ಕಾವೇರಿ, ಇವನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. 100-150 ವರ್ಷಗಳಲ್ಲಿ ನದಿ ಪಾತ್ರಗಳು ಬದಲಾಗ್ತವೆ. 5000 ವರ್ಷಕ್ಕೊಂದ್ಸರಿ ನದಿನೇ ಕಣ್ಮರೆ ಆಗ್ಬಿಡುತ್ತೆ. ಅದಿತ್ತು ಅಂತಲೇ ಹೇಳೋಕ್ಕಾಗಲ್ಲ, ಎಲ್ಲ ಕಡೆ ಮರಳು ತುಂಬ್ಕೊಂಡು ಮಣ್ಣು ತುಂಬ್ಕೊಂಡಿರುತ್ತೆ. ಬಟ್ ಈ ನೇಪಾಳದ ಈ ನದಿ ಇದೆಯಲ್ಲ ಸರ್, ಪ್ರವಾಹ ಬಂತಲ್ಲ, ಇದರ ನೇಚರ್ ಏನಿತ್ತು ಸರ್? ಇದು ಭಾಳ ಕೆಲವು ಕಡೆ ಸ್ಟೀಪ್ ಗಾರ್ಜಸ್ ಇದೆ, ನ್ಯಾರೋ ವ್ಯಾಲಿ, ಕೆಲವು ಕಡೆ ವೈಡ್ ವ್ಯಾಲಿ ಇದೆ. ಆ ವೈಡ್ ವ್ಯಾಲಿಗೆ ಬಂದಾಗ ಮೇಲಿನಿಂದ ಒತ್ಕೊಂಬಂದು ಮೆಟೀರಿಯಲ್ ಎಲ್ಲ ಅಲ್ಲಿ ಡಂಪ್ ಮಾಡುತ್ತೆ. ಅದಕ್ಕೆ ಫ್ಯಾನ್ ಅಂತ ಹೇಳ್ತೀವಿ ನಾವು. ಈ ಫ್ಯಾನ್ ಶೇಪಲ್ಲಿ, ಬೀಸಣಿಗೆ ಶೇಪಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮೆಟೀರಿಯಲ್ ಬಂದು. ಅದು ಸ್ವಲ್ಪ ವರ್ಷ ಆದಮೇಲೆ ಕನ್ಸಾಲ್ಡೇಟ್ ಆಗುತ್ತೆ. ಸೆಮಿ ಕನ್ಸಾಲ್ಡೇಷನ್, ಪೂರ್ತಿ ಕಲ್ಲಾಗಿರಲ್ಲ, ಗಟ್ಟಿ ಬಂಡೆ ಆಗಲ್ಲ, ಬಟ್ ಸಿಮೆಂಟಿಂಗ್ ಆಗಿರುತ್ತೆ. ಅದ್ರ ಮೇಲೆ ಮನೆ ಕಟ್ಟಿದ್ರೆ ಮನೆ ಭಾರ ತಡ್ಕೊಳುತ್ತದೆ. ಆದರೆ ಮೇಲಿನಿಂದ ಈ ರೀತಿ ಪ್ರವಾಹ ನೀರು ಬಂದು ಒಳಗಡೆ ನುಗ್ಗಿದ್ರೆ ಅದು ಏಕ್ದಮ್ ಲೂಸ್ ಆಗಿಬಿಡುತ್ತೆ, ಮನೆ ಕೊಲ್ಯಾಪ್ಸ್ ಆಗುತ್ತೆ. ಈಗ ನದಿ ಹರ್ಕೊಂಡು ಹೋಗೋ ಕಡೆ ಕೆಲವು ಕಡೆ ಎಲ್ಲ ಸೈಡ್ ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗ್ತವೆ. ಯಾತಕ್ಕೆ ಅಂದರೆ ಆ ನೀರು ಫೌಂಡೇಶನ್ಗೆ ಹೋದಾಗ ಆ ಫೌಂಡೇಶನ್ ಲೂಸ್ ಆಗಿ ಬಿದ್ದೋಗುತ್ತೆ. ಬಟ್ ಟೆಲ್ ಮಿ, ನದಿ ಪಾತ್ರದಲ್ಲೇ ದೊಡ್ಡ ಹೈ ರೈಸ್ ಬಿಲ್ಡಿಂಗ್ ನೋಡಿದ್ವಿ ನಾವು. ಬಟ್ ಸಾಯಿಲ್ ಗಟ್ಟಿ ಇರುತ್ತಾ ಸರ್? ಹೈ ರೈಸ್ ಕಟ್ಬೇಕಾದ್ರೆ ಗಟ್ಟಿ ಇರಲೇಬೇಕಲ್ಲ? ಅದು ಬೇಸ್ಮೆಂಟ್ ಹಾಕಿರ್ತಾರೆ, ಪಿಲ್ಲರ್ ಹಾಕಿ ಕಟ್ಟಿರ್ತಾರೆ. ಆದರೆ ಅವ್ರಿಗೆ ಹಾರ್ಡ್ ರಾಕ್ ಸಿಕ್ಕಿರಲ್ಲ. ರಿವರ್ ಅಲಿವಿಯಂ ಇರುತ್ತೆ, ಅದು ಅಷ್ಟು ಸೇಫ್ ಅಲ್ಲ. ಅದು ಬೇಸಿಕ್ ನಾಲೆಡ್ಜ್ ಇಲ್ದಲ್ಲ ಯಾರು ಪ್ಲಾನ್ ಅಪ್ರೂವಲ್ ಕೊಟ್ಟರು ಟೌನ್ ಕಟ್ಟೋದಕ್ಕೆ? ಈಗ ನೋಡಿ, ಪ್ಲಾನರ್ಸ್ ಎಲ್ಲ ಇಂಜಿನಿಯರ್ಸು ಮತ್ತು IAS ಆಫೀಸರ್ಸ್, ಜಿಯಾಲಜಿಸ್ಟ್ ಯಾರು ಕನ್ಸಲ್ಟ್ ಮಾಡಲ್ಲ. ರಿಯಲಿ ಯಾರು ಕನ್ಸಲ್ಟ್ ಮಾಡಲ್ಲ. ವೆರಿ ಕ್ರೂಷಿಯಲ್ ಈ ಥರದ ಪ್ಲೇಸ್ಗಳಲ್ಲಿ. ಹೌದು, ಈಗ ಅರ್ಥ ಮಾಡ್ಕೊಬೇಕು ಅವರು, ಜಿಯಾಲಜಿ ಪ್ಲೇಸ್ ಎ ರೋಲ್ ಇನ್ ಎವ್ರಿಥಿಂಗ್ ಅಂತ. ನಾನು ಯೋಚನೆ ಮಾಡ್ತಿದ್ದೆ ಸರ್, ನಾವು ಇತ್ತೀಚೆಗೆ ಟೆಕ್ನಾಲಜಿ ತುಂಬ ಬೆಳೆದಿದ್ದೀವಿ ಅಂತ ಮಾತಾಡ್ತೀವಿ. AI ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ, ಹವಾಮಾನದಲ್ಲಿ ಕೂಡ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಯೋಚನೆ ಮಾಡ್ತೀವಿ. ಅಂಥದ್ದೆಲ್ಲ ಇಟ್ಕೊಂಡು ಮನುಷ್ಯ ಒಂದು ಸಣ್ಣ ಅದರ ಬಗ್ಗೆ ಸುಳಿವು ಕೊಡದೆ ಪ್ರಕೃತಿ ಮಾಡ್ಬಿಡ್ತಲ್ಲ ಇದನ್ನು. ನೋಡಿ, ಪ್ರಕೃತಿ ಗ್ರೇಟ್, ಅದು ಬೇರೆ ವಿಷಯ. ಈ AI ಡಿಜಿಟಲ್ ಇವೆಲ್ಲನೂ ವರ್ಚುವಲ್ ವರ್ಲ್ಡ್,
ಪ್ರಾಕ್ಟಿಕಲ್ಲ ಗ್ರೌಂಡ್ ಮೇಲೆ ಏನೂ ಇರಲ್ಲ, ನಿಮ್ಮ ಕೈನಲ್ಲಿ ಏನೂ ಇಲ್ಲ, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸಿಸ್ಟಮ್ಗಳಲ್ಲಿ ಅಲ್ಲಿ ಇಲ್ಲಿ ಇರುತ್ತೆ. ಒಂದು ಗ್ರೈನ್ ಅಕ್ಕಿ ಕೂಡ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಇಂದ, ಒಂದು ಗ್ರೈನ್ ಅಕ್ಕಿ ಏನೂ ಮಾಡೋಕ್ಕಾಗಲ್ಲ, ಒಂದು ಡ್ರಾಪ್ ವಾಟರ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿದ್ದರೆ ಅದನ್ನು ಇನ್ನೊಂದು ರೂಪದಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಆವಿ ಇದ್ದರೆ ನೀವು ನೀರು ಮಾಡ್ಕೊಬೋದು, ಅದು ಬೇರೆ ವಿಷಯ. AI is a technology. It has helped us to process the data very quickly and to create new data. ಇದು ಎಲ್ಲ ಇದೆ, ಒಪ್ಕೊಳ್ಳೋಣ. ಭಾಳಷ್ಟು ಫೀಲ್ಡ್ಗಳ ಅಪ್ಲಿಕೇಶನ್ಸ್ ಇದೆ. ಇವತ್ತು ಈ ಕಾರ್ನರ್ ಆಫ್ ದಿ ವರ್ಲ್ಡಿಂದ ಆ ಕಾರ್ನರ್ಗೆ ವಿತಿನ್ ಎ ಸೆಕೆಂಡ್ ನಾವು ರೀಚ್ ಆಗಿರ್ತೀವಿ ಥ್ರೂ ಮೆಸೇಜ್. ಹವಾಮಾನಕ್ಕೆ ಹೆಲ್ಪ್ ಮಾಡಲ್ಲ ಸರ್? ಇಲ್ಲ AI ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂದೆ ಯೋಚನೆ ಮಾಡ್ತಾಯಿದ್ರು, ಸೈಕ್ಲೋನ್ ಬಂದಾಗ ಆ ಹೈಟ್ಗೆ ಹೋಗ್ಬಿಟ್ಟು ಏರೋಪ್ಲೇನ್ ಅಥವಾ ಬೇರೆ ಮೀನ್ಸಿಂದ ಸೆಂಟ್ರ್ನಲ್ಲಿ ಒಂದು ಬಾಂಬ್ ಹಾಕ್ಬಿಟ್ರೆ ಅದೆಲ್ಲ ಡಿಸ್ಪರ್ಸ್ ಆಗಿಬಿಡುತ್ತೆ, ಚಂಡಮಾರುತ, ಮೋಡಗಳೆಲ್ಲ ಚೆದರು ಹೋಗ್ತವೆ ಅಂತ. ಆ ಐ ಆಫ್ ದಿ ಸ್ಟಾರ್ಮ್ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹೈ ಸ್ಪೀಡ್ ಇರುತ್ತೆ. ಬಾಂಬ್ ಹಾಕಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ವಾಲ್ಕನೋ ಬಾವಳಿಕೆ ಒಂದು ಬಾಂಬ್ ಹಾಕ್ಬಿಟ್ರೆ ಅದು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಅಂತ, ಅದೆಲ್ಲ ಆಗಲ್ಲ. ನೇಚರ್ ಜೊತೆ ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಓಡಾಡ್ತಿದೆಯಲ್ಲ ಸರ್, ಯಾವುದು AI, ಯಾವುದು ಡಿಜಿಟಲ್ಲು, ಯಾವುದು ರಿಯಲ್ ಅಂತಲೂ ಗೊತ್ತಾಗ್ತಿಲ್ಲ ಈಗ. ಗೊತ್ತಾಗಲ್ಲ. ಅಂದರೆ ಹಂಗೆ ತೋರಿಸ್ತಿದ್ದಾರೆ ನಮಗೆ, ಹಾಗೆ ರಿಯಾಲಿಟಿ ಮೇಲೆ ಹೊಡೆದಂಗಿದೆ ಹಂಗೆ. ಬಟ್ ಯು ಟೆಲ್ ಅಸ್ ಸರ್ ಎಕ್ಸಾಕ್ಟ್ಲಿ, ನೀವು ಅರ್ಥಕ್ವಿಕ್ ಆಗಿದೆ ಅಂತ ಹೇಳಿದ್ರಿ. ಅರ್ಥಕ್ವಿಕ್ ಎಷ್ಟು ಪ್ರಮಾಣದಲ್ಲಿ ಆಯಿತು ಸರ್? ಇಲ್ಲಿ 4.9 ಆಗಿದೆ. USGS 4.4 ಅಂತ ಹೇಳಿದ್ದಾರೆ. ನಮ್ಮ NCS ನ್ಯಾಷನಲ್ ಸೆಂಟರ್ ಫಾರ್ ಸಿಸ್ಮಾಲಜಿ ಅವರು 4.9 ರಿಪೋರ್ಟ್ ಮಾಡಿದ್ದಾರೆ. ಅಂಡ್ 10 ಕಿಲೋಮೀಟರ್ ಡೆಪ್ತ್ ಹೇಳಿದ್ದಾರೆ. ಅಲ್ಲಿಂದ ಇದೊಂದು ಸ್ಪಾರ್ಕ್ ಶುರು ಆಯ್ತಲ್ಲ, ಏನೋ ಈ ಪ್ರವಾಹದ ಸ್ಪಾರ್ಕ್, ಎಷ್ಟು ಡಿಸ್ಟೆನ್ಸ್ ಇತ್ತು ಸರ್? ಒಂದು 20 ಕಿಲೋಮೀಟರ್ ವ್ಯತ್ಯಾಸ. 20 ಕಿಲೋಮೀಟರ್. ವೈಬ್ರೇಷನ್ಸ್ 100 ಕಿಲೋಮೀಟರ್ ಸುತ್ತ ಇರುತ್ತೆ. ಒಂದು 4-5 ಪ್ರಮಾಣದ್ದು ಅಂದರೆ 100-200 ಕಿಲೋಮೀಟರ್ವರೆಗೂ ಅದರ ವೈಬ್ರೇಷನ್ಸ್ ಫೀಲ್ ಆಗುತ್ತೆ, ಟ್ರೆಮರ್ಸ್. ಸೊ ಆ ರೀತಿ ಇದು 20 ಕಿಲೋಮೀಟರ್ನಲ್ಲಿ ಆದ ತಕ್ಷಣ ಅದು ಶೇಕ್ ಆಗಿದೆ, ನೆಲ ಎಲ್ಲ ಕಲ್ಲುಗಳೆಲ್ಲ ಲೂಸ್ ಆಗಿ ಕೆಳಗಡೆ ಬಂದಿದೆ. ಇದೇ ಘಟನೆ ಜೋಶಿ ಮಠದ ಹತ್ರ ಆಗಿದ್ದು 3 ವರ್ಷದ ಕೆಳಗಡೆ. ಅಲ್ಲಿ ಧವಳಗಿರಿ ರೇಂಜಸ್ನಲ್ಲಿ 4.4 ಅರ್ಥಕ್ವೇಕ್ ಆಗಿತ್ತು. ಅದು 10 ಕಿಲೋಮೀಟರ್ ಡೆಪ್ತೇನೆ ಶೇಕ್ ಆಗಿ ಆ ಮಣ್ಣು ಕಲ್ಲು ಎಲ್ಲ ಗ್ಲೇಷಿಯರ್ ಮೇಲೆ ಬಿತ್ತು. ಅದು ಧವಳಗಂಗಾ ರೇಂಜಸ್ಸಿಂದ, ಅದೊಂಥರ ಗಂಗಾ ನದಿ, ಅದು ಕೂಡ ಒಂದು ಗಂಗಾ ನದಿನೇ, ಅದು ಬ್ರಾಂಚ್, ಅಲ್ಕಾನಂದಾಗ ಬ್ರಾಂಚ್. ಅದು ಅದ್ರ ಮೂಲಕ ಹರಿದು ಬಂದು ಮಣ್ಣು ನೀರು ಮಿಕ್ಸ್ ಆಗಿ ಮಡ್ಡು ಆ ಟನಲ್ ಒಳಗಡೆ ನುಗ್ಬಿಡ್ತು. ಅಂಡರ್ ಕನ್ಸ್ಟ್ರಕ್ಷನ್ ಒಳಗಡೆ 200 ಜನ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲೇ ಬರಿಯಲ್ಲ ಬಿಡ್ತು. ಇದೇ ಇನ್ಸಿಡೆಂಟ್ ಇದು ಓಪನ್ ಏರಿಯಾದಲ್ಲಾಗಿದೆ. ಇನ್ನು ಮುಂದಕ್ಕೆ ಹರಿದೋಗೋದಕ್ಕೆ ಚಾನ್ಸ್ ಇದೆ, ಹರಿದೋಗ್ತಾ ಇದೆ. ಅದು ಟನಲ್ ಕಟ್ಟಿದ್ದರಿಂದ ಅದರೊಳಗಡೆ ಎಂಟ್ರಿ ಆಗುತ್ತೆ. ಸರ್ ಈಗಲೂ 400-250 ಮಿಸ್ಸಿಂಗು, 5,000 ವಿಡಿಯೋ ನೋಡ್ತಿದ್ರೆ ಇದು ತುಂಬಾ ಜಾಸ್ತಿ ರೀಚ್ ಆಗುತ್ತೆ. ಅಂದ್ರೆ ತುಂಬಾ ಜನ ಹೊಟ್ಟೋಗಿದ್ದಾರೆ, ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಖಂಡಿತ 5,000 ಮೇಲೆ ಹೇಳಿ ಫಿಗರು, 10,000 ಹೇಳಿ. ಎಷ್ಟು ಹಳ್ಳಿಗಳು ಅದು ನುಂಗಾಕಿದೆ ಹರಿಯೋ ನೀರು. ಸೊ ಅವರು ಪಾಪ ಹಳ್ಳಿಯವ್ರಿಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಯಾಕೆ ಅಂದರೆ ನದಿ ಪಕ್ಕ ಫಲವತ್ತಾದ ಮಣ್ಣಿರುತ್ತೆ, ಅದ್ರ ಮೇಲೆ ಒಳ್ಳೆ ಬೆಳೆ ಬರುತ್ತೆ, ಬೆಳ್ಕೊಂಡು ಗುಡಿಸ್ಲು ಕಟ್ಕೊಂಡು ಅವ್ರು ಆರಾಮಾಗಿರ್ತಾರೆ. ಬ್ರಹ್ಮಪುತ್ರದಲ್ಲೂ ಇದೇ ಸಮಸ್ಯೆ. ನದಿ ಇಷ್ಟಿದ್ರೆ ಆ ಕಡೆ 50 ಕಿಲೋಮೀಟ್ರ್, ಈ ಕಡೆ 50 ಕಿಲೋಮೀಟ್ರ್ ತನಕ ಮುಂಗಾರಿನಲ್ಲಿ ಪ್ರವಾಹ ಆಗುತ್ತೆ. ಬೇರೆ ಸೀಸನಲ್ಲಿ ಪ್ರವಾಹ ಇರಲ್ಲ. ಕೆಳಗಡೆ ಮರಳಲ್ಲೇ ನೀರಿರುತ್ತೆ, ಅಲ್ಲಿ ಫಲವತ್ತಾಗಿದೆ. ಎಫರ್ಟ್ಲೆಸ್ ಬೆಳಿಬೋದು. ಫಾರ್ ಎಕ್ಸಾಂಪಲ್ ಒಂದು ಎಫರ್ಟ್ಲೆಸ್ ಅಂದರೆ ನಿಮಗೆ ಈ ತರ್ಬೂಜ, ವಾಟರ್ ಮೆಲನ್ ಅಂಥ ಮರಳೆಲ್ಲ ಬೀಜ ಹಾಕಿದ್ರೆ ಸಾಕು, ಅದು ಬೆಳೆದು ನಿಂತಿರುತ್ತೆ. ಸೊ ಬೆಳೀತಾರೆ, ಅದರ ಆಧಾರದ ಮೇಲೆ ಭಾಳಷ್ಟು ಬೆಳೆ ಬೆಳೀತಾರೆ. ಸೊ ಅಲ್ಲೇ ಮನೆ ಕಟ್ಕೊಂಡಿರ್ತಾರೆ. ಮಳೆಗಾಲದಲ್ಲ ಅವರು ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಬರಬೇಕು. ಮಳೆ ನಿಧಾನ ಆಗಿರುತ್ತೆ, ಬೆಳೆ ಇನ್ನೂ ಕಟ್ ಮಾಡಿರಲ್ಲ ಏನೋ ಕಾರಣಕ್ಕೆ, ಮುಂದುವರೆದಿರ್ತಾರೆ. ಇದ್ದಕ್ಕಿದ್ದಂಗೆ ಪ್ರವಾಹ ಬರುತ್ತೆ. ಸರ್ ಪ್ರಕಾಶ್ ಸರ್ ಹೇಳಿ, ಸಮತಟ್ಟಾದ ಪ್ರದೇಶದಲ್ಲಿ ಪ್ರವಾಹ ಬರುವುದಕ್ಕೂ ಪರ್ವತ ಶ್ರೇಣಿಯಲ್ಲಿ ಪ್ರವಾಹ ಬರುವುದಕ್ಕೂ ವ್ಯತ್ಯಾಸ ಏನು? ಎನರ್ಜಿ ಜಾಸ್ತಿ ಇರುತ್ತೆ, ಗ್ರೇಡಿಯಂಟ್ ಜಾಸ್ತಿ ಇದ್ದರೆ, ವೆಲಾಸಿಟಿ ಜಾಸ್ತಿ ಇರುತ್ತೆ. ಇಲ್ಲಿ 10-20 ಡಿಗ್ರಿ ಗ್ರೇಡಿಯಂಟ್ ಇದ್ದರೆ ಅಲ್ಲಿ 45, 50, 60 ಡಿಗ್ರಿ ಇಳಿಜಾರು ಹೀಗಿರುತ್ತೆ. ಕಡಿದಾದ 4 times 6 times. ಅದನ್ನು ಟ್ಯಾಪ್ ಮಾಡೋದಕ್ಕೆ ಹೈಡಲ್ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಆ ಗ್ರೇಡಿಯಂಟ್ ಜಾಸ್ತಿ ಇದ್ದಾಗ ಎನರ್ಜಿ ಜಾಸ್ತಿ ಇರುತ್ತೆ, ಟರ್ಬೈನ್ ಫಾಸ್ಟಾಗಿ ಸುತ್ತುತ್ತೆ, ಎಲೆಕ್ಟ್ರಿಸಿಟಿ ಹೆಚ್ಚು ಜನ್ರೇಟ್ ಮಾಡ್ಬೋದು. ಅದನ್ನು ತೀಸ್ತಾದಲ್ಲಿ ಒಂದು ಐಡಲ್ ಪ್ರಾಜೆಕ್ಟ್ ಹೀಗೆ ಮುಳುಗೋಯ್ತು, ಅಂದರೆ ಹೊಡ್ಕೊಂಡು ಹೊರಟೋಯ್ತು. ಈಗಲೂ ಯಾವುದೋ ವಿಡಿಯೋದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಯಾವುದೋ ನೋಡಿ 13 ಪ್ರಾಜೆಕ್ಟ್ಗಳು ವಾಶ್ಔಟ್ ಆಗಿದೆ. ಈಗ 40 ರೋಡ್ಗಳು ವಾಶ್ಔಟ್ ಆಗಿದೆ. ಅಂಡ್ ಅಸಂಖ್ಯಾತ ಹಳ್ಳಿಗಳು ಹೋಗಿವೆ. ಒಂದು ಪಟ್ಟಣ ಮುಳುಗೋಗಿದೆ. ಆ ಇಮಿಗ್ರೇಷನ್ ಸೆಂಟರ್ ಬಿಲ್ಡಿಂಗ್ ನೋಡಿ, ಚೈನಾ ಇಮಿಗ್ರೇಷನ್ ಸೆಂಟರ್, ನೋಡಿ ಆ ಕಡೆಯಿಂದ ಈ ಕಡೆಯಿಂದ ಏಕ್ದಮ್ ನೀರು ಬಂದಿದೆ, ಸುನಾಮಿ ಬಂದ ಹಾಗೆ. ಒಂದು
ಕಣ್ಣಾರೆ ನೋಡ್ರಿ ಅವ್ರಿಗೆ ಅದೊಂದು 6-7 ಫ್ಲೋರ್ ಬಿಲ್ಡಿಂಗ್ ಸರ್ ಅದು. ಇದೆ ವೈಟ್ ಅದ್ಭುತವಾಗಿದೆ ಅದು. ಚೆನ್ನಾಗಿದೆ ಅದು. ಹೌದು. ನೋಡಿ ನೀರು ಅಷ್ಟತ್ರಕ್ಕೆ ಬಂದಿದೆ. ಸರ್ ಅಲ್ಲೇ 1,000 ಗಟ್ಟಲೆ ಜನ ಇರ್ತಾರೆ ಸರ್. ಹೋಗಿದ್ದಾರೆ. ಒಂದು 7 ಫ್ಲೋರ್ ಕೆಲಸ ಮಾಡೋರು. ಆಚೆ ಹೊರಗಡೆ ಒಂದು ಮಾರ್ಕೆಟ್ ತರ ಇದೆ. ಇನ್ ಜನ ಇಮಿಗ್ರೇಷನ್ ಪಾಸ್ ಆಗಕ್ಕೆ ಇರ್ತಾರೆ ಜನ. ಯು ಕಾಂಟ್ ಇಮ್ಯಾಜಿನ್ ಆ ಜಾಗ ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ ಮುಳುಗೋಯ್ತು ಅಂತ. ನೋಡಿ ಇವರು ಈಶಾ ಫೌಂಡೇಶನ್ ಅವರು 100 ಜನ ತಂಡ ತಗೊಂಡೋಗಿದ್ದಾರೆ. ಆ ಥರ ಒಂದು 100 ಗ್ರೂಪ್ಸ್ ಇದೆ. ಟ್ರಾವೆಲ್ಸ್ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಜನಗಳು 50 ಜನ ತಂಡ ಮಾಡ್ಕೊಂಡು ಬಸ್ಗಳು ತುಂಬ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇವರು ಅಲ್ಲಿ ತನಕ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿ ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲ್ಲ. ಈಗ ಟ್ರಾವೆಲರ್ಸು, ಮಿನಿ ಬಸ್ಸು, ಆಮೇಲೆ ಟಿಗಳು ತಗೊಂಡು ಇಲ್ಲಿಂದನೇ ಬಸ್ಸಲ್ಲಿ ಹೋಗ್ತಾರೆ. ಅಡುಗೆಯವ್ರ ಜೊತೆಲಿ ಇಟ್ಕೊಂಡಿರ್ತಾರೆ. ಸೊ ಅವರೆಲ್ಲ ಹೋದಾಗ ವೈಡ್ ರೋಡ್ ಬೇಕು, ಹೋಟ್ಲುಗಳು ಬೇಕು, ತಿಂಡಿಗೆಲ್ಲ ಜಾಗ ಬೇಕು. ಈ ರೀತಿ ಗ್ರೋತ್ ಜಾಸ್ತಿ ಆಗಿದೆ, ಅರ್ಬನೈಸೇಷನ್ ಜಾಸ್ತಿ ಆಗಿದೆ. ಇದು ಏಕ್ದಮ್ ಕೊಲ್ಯಾಪ್ಸ್ ಆಯಿತು. ಇದು ಮಾಡಬಾರದು ಕೆಲಸ ಮಾಡೋಕ್ಕೆ ಹೋದಾಗ ಈ ಥರ ಆಗುತ್ತೆ. ಪ್ಲಾನರ್ಸು ಅಪ್ರೂವಲ್ ಕೊಡ್ತಾರಲ್ಲ, ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ, ಹೈ ರೈಸ್ ಬಿಲ್ಡಿಂಗ್ ಕಟ್ಬೇಕಾದ್ರೆ ಒಬ್ಬ ಇಂಜಿನಿಯರ್ ಅಥವಾ ಒಬ್ಬ CEO ಮುನ್ಸಿಪಾಲಿಟಿನವರು ಯಾರೋ ಒಬ್ಬರು ಅವ್ರು ಯೋಚನೆ ಕೊಡಬೇಕು. ಸ್ಟೆಬಿಲಿಟಿ ಏನಿದೆ ಅದನ್ನು ಯೋಚನೆ ಮಾಡಬೇಕು. ಮಾಡಲ್ಲ ಇವರು. ಅವನೇನೋ 1 ಲಕ್ಷ 2 ಲಕ್ಷ ಲಂಚ ಕೊಟ್ಟ, ಅವನು ಸೈನ್ ಮಾಡ್ದ, ಮುಗೀತು ಅಲ್ಲಿಗೆ. ನಾನು ಇನ್ನೂ ಹೆಚ್ಚು ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ. ಇನಿಷಿಯಲಿ ಅರ್ಥಕ್ವೇಕ್ ಆಯ್ತಲ್ಲ ಸರ್, ಭೂಕಂಪನ, ಅದ್ರ ಬಗ್ಗೆ ಸುಳಿವಿತ್ತ ಸರ್ ಮೊದಲೇ? ಇಲ್ಲ, ಇದೇನಾಗಿದೆ, ನಾನು ಪ್ರತಿದಿನ ವಾಚ್ ಮಾಡ್ತಾ ಇದ್ದೀನಿ ಇದನ್ನು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಭೂಕಂಪ ಆದರೂ ಕೂಡ, ಯಾವುದೇ ಪ್ರಮಾಣದ್ದಾದರೂ ಕೂಡ ನನ್ನ ಕೈಗೆ ಒಂದು ಆಪ್ ಮೂಲಕ, ವಾಲ್ಕನೋಸ್ ಅಂಡ್ ಅರ್ಥಕ್ವೇಕ್ಸ್ ಅಂತ ಇದೆ, ಅದ್ರ ಮೂಲಕ 5 ನಿಮಿಷದೊಳಗಡೆ ನನಗೆ ಇನ್ಫಾರ್ಮೇಷನ್ ಬಂದಿರುತ್ತೆ. ಸೊ ಆ ರೀತಿ ಹಿಮಾಲಯದಲ್ಲಿ ಅಲ್ಲಲ್ಲಿ ಭೂಕಂಪಗಳು ಆಗ್ತಾ ಇವೆ. ಭೂತಾನಿಂದ ಹಿಡಿದು 4.5 ಆಗಿತ್ತು. ನಮ್ಮ ಫ್ರೆಂಡ್ ಒಬ್ರು ಹೋಗಿದ್ರು, ಆಗ ಅವ್ರಿಗೆ ಅಲರ್ಟ್ ಮಾಡಿದ್ದೆ, ಆಗಿದೆ ನೋಡಿ ಅಂತ. ಇಲ್ಲ, ನಾವು ಸೇಫ್ ಆಗಿದ್ದೀವಿ ಅಂತ ಅವ್ರು ಹೇಳಿದರು. ಅದೇ ರೀತಿ ನೀವು ಸಿಕ್ಕಿಮಿಗೆ ಬನ್ನಿ, ಅಲ್ಲೂ ಆಗ್ತಾಯಿದೆ, 4.5 ಆಗಿದೆ. ಈಗ ಇಲ್ಲಿ ನೇಪಾಳನಲ್ಲಂತೂ 4.5 ಕಾಮನ್, 5 ಆಗಿತ್ತಲ್ಲಿ. 2015ರಲ್ಲಿ 7.5 ಆಗಿತ್ತು. ಆಗೆಲ್ಲ ಪಶುಪತಿನಾಥ ಟೆಂಪಲ್ ಎಲ್ಲ ಅಲ್ಲಾಡಿತ್ತು, ಬಿದ್ದಿಲ್ಲ. ಅದು ಒಳ್ಳೆ ಕನ್ಸ್ಟ್ರಕ್ಷನ್ ಕಾರಣ ಬೇರೆ ಇದೆ. ಆದರೆ ಊರಿನಲ್ಲೆಲ್ಲ ಬಿಲ್ಡಿಂಗ್ಗಳು ಬಿದ್ದೋಗಿದ್ದ ನೇಪಾಳದ್ದು. ಆ 7.5 ಕೊನೆ ಅಲ್ಲ, 8ಕ್ಕೂ ಹೋಗ್ಬೋದು. ಹಿಮಾಲಯದಲ್ಲಿ ಯಾವುದೇ ಭಾಗದಲ್ಲಿ ಇತ್ತ ಆಫ್ಘಾನಿಸ್ತಾನ್, ಪಾಕಿಸ್ತಾನದಿಂದ, ಕಾಶ್ಮೀರದಿಂದ ಹಿಡಿದು ಭೂತಾನ್ ತನಕ ಯಾವುದೇ ಭಾಗದಲ್ಲಿ +8 ಆಗುತ್ತೆ ಅಂತ ನಾವು 3 ವರ್ಷದಿಂದ ಕಾಯ್ತಾ ಇದ್ದೀವಿ. ಇಂಡಿಯನ್ ಜಿಯಾಲಜಿಸ್ಟ್ ಆ್ಯಂಡ್ ಆಲ್ಸೋ ಅಮೇರಿಕನ್ ಜಿಯಾಲಜಿಸ್ಟ್ ಕೂಡ ಹೇಳಿದ್ದಾರೆ ಇಲ್ಲಿ 8 ಆಗುತ್ತೆ ಅಂತ. ಅಷ್ಟು ಸ್ಟ್ರೆಸಸ್ ಬಿಲ್ಡಪ್ ಆಗಿದೆ. ಯಾಕೆಂದರೆ ಇದು ಒತ್ತಡ ಇಂಡಿಯನ್ ಪ್ಲೇಟು ಏಷ್ಯಾ ಪ್ಲೇಟ್ ಜೊತೆ ಒತ್ತುತ್ತಾ ಇದೆ, ಕೊಲಿಷನ್ ಆಗ್ತಾ ಇದೆ. ಆ ಕೊಲಿಷನ್ ಆಗ್ತಾ ಇರೋದ್ರಿಂದ ಒಂದು ಪ್ಲೇಟು ಇನ್ನೊಂದು ಪ್ಲೇಟ್ನ ಒತ್ತುತ್ತಾ ಇರುತ್ತೆ, ಡಿಕ್ಕಿ ಹೊಡೆದಾಗೆ. ಇದು ಎಷ್ಟೇ ಲೇಯರ್ಲಿ ನಡೀತಾ ಇರೋದು ಈ ಬೆಳವಣಿಗೆ? ಇದು ಮೇಲ್ಗಡೆನೆ ಅಬೌಟ್ 5 to 10 ಕಿಲೋಮೀಟರ್ ಅದೇ ನಾನು ಆಳೋಕ್ಕದೇನಾಗಲ್ಲ. ಈ ಪ್ಲೇಟ್ ಕೆಲವೊಮ್ಮೆ ಡೀಪಲ್ಲಿ 20 ಕಿಲೋಮೀಟರ್ ಡೆಪ್ತಲ್ಲೂ ಆಗುತ್ತೆ. ಯಾಕೆಂದರೆ ಓಷಾನಿಕ್ ಪ್ಲೇಟ್ ಇದ್ದಾಗ ಈ ನೀರು 5 ಕಿಲೋಮೀಟರ್ ಆಳ ಇರುತ್ತೆ, ಅದ್ರ ಕೆಳಗಡೆ 10 ಕಿಲೋಮೀಟ್ರು, 15 ಕಿಲೋಮೀಟ್ರ್ನಲ್ಲೂ ಕೂಡ ಮೂಮೆಂಟ್ ಆಗ್ತಾ ಇರುತ್ತೆ. ಈ ಸುಮಾತ್ರ ಆದಾಗ ಇನ್ನೂ ಕೆಳಗಡೆ ಆಗ್ತಾ ಇರುತ್ತೆ, 25, 30, 40 ಕಿಲೋಮೀಟ್ರ್ ತನಕನೂ ಆಗುತ್ತೆ. ಸ್ಟ್ರೆಸಸ್ಸು ರಿಲೀಸ್ ಆಗ್ತಾ ಇರುತ್ತೆ. 200 ಕಿಲೋಮೀಟ್ರು ಬಿಡುತ್ತಲ್ಲಿ ಇಲ್ಲಿ ಇವತ್ತು 4 ಆಗಿದ್ರೆ ಇಲ್ಲಿ ನಾಳೆ 5 ಆಗಿರುತ್ತೆ, ಅಲ್ಲಿ 6 ಆಗಿರುತ್ತೆ, ಇಲ್ಲಿ 7 ಆಗಿರುತ್ತೆ. ಇವೆಲ್ಲವೂ ಕೂಡ ಒಂದೇ ಪ್ರೋಸೆಸ್ಸು. ಆ ಸಬ್ಡಕ್ಟಿಂಗ್ ಪ್ಲೇಟ್ ಕೆಳಗಡೆ ಹೋಗುತ್ತೆ, ಅದಕ್ಕೆ ರ್ಯಾಂಪ್ ಅಂತೀವಿ. ಆ ರ್ಯಾಂಪ್ ಡಿಫ್ರೆಂಟ್ ಡೆಪ್ಸಲ್ಲಿ ಭೂಕಂಪ ಆಗ್ತಾ ಇರುತ್ತೆ. ಇದು ಶಾಲೋ ಫೋಕಸ್ಸು, ಇದು ಇಂಟರ್ಮೀಡಿಯೇಟ್ ಫೋಕಸ್ಸು, ಇದು ಡೀಪ್ ಫೋಕಸ್ ಅರ್ಥಕ್ವೇಕು, ಇದು ಸೀಸ್ಮಿಸಿಟಿ. ಇದು 40 ಕಿಲೋಮೀಟ್ರ್ ಆಳಕ್ಕೆ ಮೆಟೀರಿಯಲ್ ನಿಧಾನಕ್ಕೆ ಹೋಗುತ್ತೆ. ಅದು ಹೋಗಿ ಅಲ್ಲಿ ಕರಗಿ ಮ್ಯಾಗ್ಮಾ ಆಗುತ್ತೆ. ಆ ಮ್ಯಾಗ್ಮಾ 40 ಕಿಲೋಮೀಟರ್ ಲೆವೆಲಲ್ಲಿ ಒಂದು ಲೇಯರ್ ಇರುತ್ತೆ, ಅದು ಅಪ್ಪರ್ ಮ್ಯಾಂಟಲ್ ಅಂತ, ಕ್ರಸ್ಟ್ ಕೆಳಗಡೆ ಮ್ಯಾಂಟಲ್. ಅದು ಚಲಿಸ್ತಾ ಅಲ್ಲಿ ಇಲ್ಲಿ ಎಲ್ಲಿ ಬಿರುಕು ಸಿಗುತ್ತೋ ಅಲ್ಲಿ ಜ್ವಾಲಾಮುಖಿಯಾಗಿ ಹೊರಗಡೆ ಬರುತ್ತೆ. ಇದು ಸರ್ಕ್ಯುಲೇಷನ್ ಆಫ್ ದಿ ಮೆಟೀರಿಯಲ್. ಈ ಅರ್ಥಕ್ವೇಕ್ ಯಾಕೆ ಸೆನ್ಸ್ ಆಗಲಿಲ್ಲ? ಯಾಕೆ ಇಮಿಡಿಯೇಟ್ ಅದೊಂದು ನಂಗೆ ಆನ್ಸರ್ ಸಿಗಲಿಲ್ಲ. ಇಲ್ಲ, ಸೆನ್ಸ್ ಅಂದರೆ ನೋಡಿ, ಅದರಲ್ಲಿ ನಿರ್ಜನ ಪ್ರದೇಶಗಳು, ಅಲ್ಲಿ ಸಿಸ್ಮೋಗ್ರಾಫ್ ನಿಯರೆಸ್ಟ್ ಎಲ್ಲೋ ಇರುತ್ತೆ, ಯಾವುದೋ ಒಂದು ಟೌನ್ನಲ್ಲಿ. ಗೊತ್ತಾಗಿರ್ಲೇಬೇಕಲ್ಲ? ಗೊತ್ತಾಗಿದೆ, ಅದರಿಂದನೇ ರಿಪೋರ್ಟ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸಲ್ಲ ಅದನ್ನ. ಅಲರ್ಟ್ ಯಾಕೆ ಗೊತ್ತಾಗಲಿಲ್ಲ ಮುಂಚೆನೆ ಅಂತ? ಮುಂಚೆ ನೋಡಿ, ಈಗ ಚಮೋಲಿ, ಆಮೇಲೆ ಉತ್ತರಕಾಶಿ, ಈ ಪ್ರದೇಶಗಳಲ್ಲಿ, ಉತ್ತರಾಖಂಡ್ನ ಆ ಪ್ರದೇಶದಲ್ಲಿ ಹೆಚ್ಚಿನ ಮಟ್ಟದ ಭೂಕಂಪ ಆಗ್ತಾ ಇದೆ. ಡೈಲಿ ಒಂದಲ್ಲ ಒಂದು ಕಡೆ 4.5 ಆಗ್ತಾ ಇದೆ. ಅಲ್ಲಿ 1955ರಲ್ಲಿ ಕಾಂಗ್ರಾ ಅರ್ಥಕ್ವೇಕ್, ಅಲ್ಲಿ 100,000 ಜನ ಸತ್ತೋಗಿದ್ರು. ಅದೇ ಆ ಚಮೋಲಿ ಏರಿಯಾದಲ್ಲಿ. ಚಮೋಲಿ 1991 ಆಗಿತ್ತು. ನಮಗೆ ಗೊತ್ತು ಅಲ್ಲಾಗುತ್ತೆ ಅಂತ, ಧರ್ಮಶಾಲ ಅಲ್ಲಾಗುತ್ತೆ ಅಂತ ಗೊತ್ತು.
ಬಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈಗ ಅದು ಬಿಲ್ಡಪ್ ನಿಮಗೆ ಸಿಸ್ಟಮೆಟಿಕ್ ಆಗಿದ್ರೆ ಯಾವುದೋ ಒಂದು ಥ್ರೆಶೋಲ್ಡ್ ವ್ಯಾಲ್ಯೂ ಫಿಕ್ಸ್ ಮಾಡ್ಬೋದು. 5 ಬಂತು, 5.5 ಬಂತು, ಹೌದಪ್ಪ ಇದು ನೆಕ್ಸ್ಟ್ 6.5 ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್. ಅಲ್ಲಿಂದ ತನಕ ಹೋಗಿಲ್ಲ ಥ್ರೆಶೋಲ್ಡ್ ತನಕ. ಆಮೇಲೆ ಮೇಜರ್ ಇವೆಂಟ್ ಆಗೋದಕ್ಕೆ ಮುಂಚೆ 1 ವೀಕ್ ಮುಂಚೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಒಂದು ದಿನಕ್ಕೆ 10 ಭೂಕಂಪ, ಒಂದು ವಾರದಲ್ಲಿ ಒಂದು 50 ಭೂಕಂಪ ಸಣ್ಣವು. ಆದಾಗ ಕ್ಲಸ್ಟರಿಂಗ್ ಆದಾಗ, ಸಿಸ್ಮಿಕ್ ಸ್ವಾರ್ಮ್ ಆದಾಗ ನೆಕ್ಸ್ಟ್ ಒಂದು ದೊಡ್ಡ ಭೂಕಂಪ ಆಗ್ಬೋದು. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್. ಇದು ಎಕ್ಸ್ಪೆಕ್ಟೆಡ್ ಬಟ್ ಐಸೋಲೇಟೆಡ್ ಅಂತೀವಿ. ಇದೆಲ್ಲ ಕಾನ್ಸಂಟ್ರೇಟೆಡ್ ಅಲ್ಲ, ಸ್ವಾರ್ಮ್ ಅಲ್ಲ. ಸ್ವಾರ್ಮ್ ಆದಾಗ ಎಸ್ ಇಟ್ ಈಸ್ ರೆಡಿ ಫಾರ್ ದಿ ಶೋ, ಫೈನಲ್ ರಪ್ಚರಿಂಗಿಗೆ ರೆಡಿ ಆಗಿದೆ ಅಂತ. ಈಗ ಇರಾನ್ ವಿಷಯದಲ್ಲಿ ನಾನು 15 ದಿನ ಮುಂಚೆ ಫೈನಲ್ ಇವೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸಿಕ್ಕಾಬಟ್ಟೆ ಮೈನರ್ ಅರ್ಥಕ್ವೇಕ್ಸ್ ಅದು. ಆಮೇಲೆ ಒಂದು ಸರ್ತಿ 5 ಬಂತು. ಇನ್ನು ನೋ ಲುಕಿಂಗ್ ಬ್ಯಾಕ್, ಇನ್ನು 7 ಅಂತ ಹೇಳಿದೆ. 7.5 ಆಯಿತು ಇರಾನ್ದು. ಆಮೇಲೆ ಬೇರೆ ನಾನು ಅಟೆಂಪ್ಟ್ ಮಾಡಿಲ್ಲ. ಅರ್ಥಕ್ವೇಕ್ ಫೋರ್ಕಾಸ್ಟಿಂಗ್ ಪ್ರಿಡಿಕ್ಷನ್ ಇಸ್ ಎ ರಿಸ್ಕಿ ಥಿಂಗ್. ನಾವು ಇವತ್ತು ನಾಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗದೆ ಇದ್ದರೆ ನಮಗೆ ಕ್ರೆಡಿಟ್ ಹೋಗುತ್ತೆ. ಅದಕ್ಕೆ ಯಾವ ಜಿಯಾಲಜಿಸ್ಟ್ ಕೂಡ ಟ್ರೈ ಮಾಡ್ತಾ ಇಲ್ಲ. ಆದರೆ ವಾಲ್ಕಿನೋ ಪ್ರಿಸೈಸ್ ಆಗಿ ಹೇಳ್ತೀವಿ. ಈಗ ನಮಗಿರೋ ಆತಂಕ ಏನು ಗೊತ್ತಾ ಸರ್, ಭಾರತೀಯರಿಗೆ ಎಸ್ಪೆಷಲಿ, ನಾವು ಬೆಂಗಳೂರಲ್ಲಿ ಕೂತಿದ್ದೀವಿ, ಇದನ್ನ ಮಾಡ್ತಿರ್ತೀವಿ, ನೋಡ್ತಿರ್ತೀವಿ, ಕರೆಕ್ಟು. ಬಟ್ ನೀವು ಹೇಳಿ ನನಗೆ, ನೇಪಾಳ ನಮ್ಮ ನೆರೆ ದೇಶ, ಆದರೆ ನೇಪಾಳದ ಹಲವಾರು ನದಿಗಳು ನಮ್ಮ ಉತ್ತರ ಭಾರತದ ಹಲವಾರು ನದಿಗಳ ಜೊತೆ ಲಿಂಕ್ ಇದೆ. ಏನು ಅಲರ್ಟ್ ನಮಗೆ? ಈಗ ನೋಡಿ, ಅದೇ ನಾನು ಮೊದಲು ಹೇಳಿದಾಗೆ ಹಿಮಾಲಯ ಪ್ರದೇಶದಲ್ಲಿ ಯಾವುದೇ ನದಿ ಉಪನದಿ ಆಗಲಿ ಎಲ್ಲ ಕಡೆ ಇದೇ ರೀತಿಯ ಪೊಟೆನ್ಷಿಯಲ್ ಇದೆ, ಡೇಂಜರ್ ಇದೆ. ಈಗ ಈ ನದಿ ಬೋಟೆಕೋಶಿ ಅಂತ, ಅದರ ಪಕ್ಕ ಇನ್ನೊಂದು ಸುನ್ಕೋಶಿ ಅಂತ ಇದೆ. ಸಪ್ತಕೋಶಿಗಳೆಲ್ಲ ಸೇರಿ ಕೋಸಿಯಾಗಿ ಹಿಮಾಲಯದಿಂದ ಕೆಳಗಡೆ ಇಳಿದು ಬಂದು ಪ್ಲೇನ್ ಏರಿಯಾಗೆ ಬಂದಾಗ ಕೋಸಿಯಾಗಿ ಬಿಹಾರ್ನಲ್ಲಿ ಹರಿಯುತ್ತೆ. ಎಕ್ಸಾಕ್ಟ್ಲಿ. ಇದು ಹಿಂದೆ 100 ಬಾರಿ ಪ್ರವಾಹಗಳಾಗಿದೆ, ದುರಂತ ಆಗಿದೆ. ಅದನ್ನು ಬಿಹಾರಿನ ಕಣ್ಣೀರಿನ ನದಿ ಅಂತ ಕರೀತಾರೆ, ಕೋಸಿನ. ಅದು ದೊಡ್ಡ ಕತೆ. ನಮಗೆ ಟೈಪ್ ಎಕ್ಸಾಂಪಲ್ಲು ಕೇಸ್ ಹಿಸ್ಟ್ರಿ ನಮಗೆ ಸ್ಟಡಿ ಮಾಡೋದಕ್ಕೆ. ಜಿಯೋಮಾರ್ಫಾಲಜಿನಲ್ಲಿ ಫ್ಲೋವಿಯಲ್ ಜಿಯಾಲಜಿಗೆ ಕೇಸ್ ಹಿಸ್ಟ್ರಿ. ಅದೇನಾಯಿತು, ಕಳೆದ 200 ವರ್ಷಗಳಲ್ಲಿ ಎತ್ತರದಿಂದ ಇಲ್ಲಿ ಬರುತ್ತೆ. ಇಲ್ಲಿ ಬಂದ ಮೇಲೆ ಆ ಲೋಡ್ ಹೊತ್ಕೊಂಡು ಈ ಕಡೆ ಹೋಗ್ತಾ ಇರುತ್ತೆ. ಬಿಹಾರದಲ್ಲೇ ಒಂದು ಚಾನಲ್ ಹರಿತಾ ಇರುತ್ತೆ. ಆ ಲೋಡ್ ಮೆಟೀರಿಯಲ್ ಹೆಚ್ಚಾದಾಗ ಡಂಪ್ ಮಾಡಿದ ಮೇಲೆ, ಚಾನಲ್ ಫಿಲಪ್ ಆದಮೇಲೆ ಅದನ್ನು ಬಿಟ್ಟು ಪಕ್ಕಕ್ಕೆ ಕರಿಯೋಕ್ಕೆ ಶುರು ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಚಾನಲ್ ಶಿಫ್ಟಿಂಗ್ ಆ್ಯಂಡ್ ಡ್ರಿಫ್ಟಿಂಗ್. ಅದು ತುಂಬೋದ್ಮೇಲೆ ಅದ್ರ ಪಕ್ಕಕ್ಕೆ ಬರುತ್ತೆ, ಆದಮೇಲೆ ಅದ್ರ ಪಕ್ಕಕ್ಕೆ ಬರುತ್ತೆ. ಈ ರೀತಿ ಹಲವಾರು ಬಾರಿ ಮೈಗ್ರೇಷನ್ ಆಗುತ್ತೆ, ರಿವರ್ ಮೈಗ್ರೇಷನ್. ಆಮೇಲೆ ಇಲ್ಲಿಂದ ಈ ಚಾನಲ್, ಸೆಂಟ್ರಲ್ ಚಾನಲ್ ತುಂಬೋದಾಗ ಈ ಕಡೆ ಬರುತ್ತೆ, ಈ ಕಡೆ ಒಂದು ಚಾನಲ್ ಕ್ರಿಯೇಟ್ ಮಾಡುತ್ತೆ, ಅದು ಹರ್ಕೊಂಡು ಹೋಗುತ್ತೆ, ಈ ಕಡೆ ಒಂದು ಚಾನಲ್ ಮಾಡುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಅಲ್ಲಿ ತನಕ ಹೋಗುತ್ತೆ. ಅಲ್ಲಿಂದ ವೆಸ್ಟಿಂದ ಈಸ್ಟ್ಗೆ 200 ಕಿಲೋಮೀಟರ್ಸ್ 16 ಚಾನಲ್ಗಳಿವೆ. ಕೆಲವು ಬರೀ ಆಗಿದ್ದಾವೆ, ಕಾಣಿಸಲ್ಲ, ಕೆಲವು ಎದ್ದು ಕಾಣಿಸ್ತವೆ. ನಾವು ಏರಿಯಲ್ ಫೋಟೋಗ್ರಾಫ್ಸಲ್ಲಿ, ಸ್ಯಾಟಲೈಟ್ ಇಮ್ಯಾಜಿನಲ್ಲಿ ಅದನ್ನು ಟ್ರೇಸ್ ಮಾಡ್ಬೋದು. ಸೊ ಮೊನ್ನೆ ಏನಾಯಿತು, ಈಗ ಒಂದು 10-12 ವರ್ಷಗಳ ಕೆಳಗಡೆ ಇಲ್ಲಿಂದ ನಿಕ್ ಪಾಯಿಂಟಿಂದ ಈ ಕಡೆ ಹರಿಯುತ್ತಿತ್ತು. ಇದು ತುಂಬೋಯ್ತು. ಈ ರೀತಿಯ ಹೆಚ್ಚಿನ ಮಳೆ ಮತ್ತು ಮಣ್ಣು ಬಂದಾಗ ಇದು ತುಂಬೋಯ್ತು. ಅದೇನು ಮಾಡ್ತು, ಇವೆಲ್ಲ ತುಂಬೋಗಿವೆ. ಆಗೇನು ಮಾಡ್ತು, ಈ ನಿಕ್ ಪಾಯಿಂಟಿಂದ ಏಕ್ದಮ್ ಎಕ್ಸ್ಟ್ರೀಮ್ ವೆಸ್ಟ್ ಹೊರಟೋಯ್ತು. ಈ ಚಾನಲ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟು ಈ ಕಡೆ ಹೊರಟೋಯ್ತು. 200 ವರ್ಷದಿಂದ ಅಲ್ಲಿ ಪ್ರವಾಹನೇ ಇರಲಿಲ್ಲ. ಜನ ನೆಮ್ಮದಿಯಾಗಿ ಊರುಗಳು ಕಟ್ಕೊಂಡು ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ರು. ಇದ್ದಕ್ಕಿದ್ದಂಗೆ ಪ್ರವಾಹ ಬಂತು, 100 ಹಳ್ಳಿಗಳು ಕೊಚ್ಕೊಳ್ಳೋದು, 1000 ಜನ ಸತ್ತೋಗ್ಬಿಟ್ರು. ದುರಂತ. ಇದು ಅನ್ಎಕ್ಸ್ಪೆಕ್ಟೆಡ್. ಬಟ್ ಫ್ಲೂವಿಯಲ್ ಜಿಯಾಲಜಿನಲ್ಲಿ ಆಂಟಿಸಿಪೇಟ್ ಮಾಡಿ ಯಾವಾಗ ಈ ರೀತಿ ದುರಂತ ಆಗುತ್ತೆ, ನಿಕ್ ಪಾಯಿಂಟಿಂದ ಯಾವಾಗ ಡೈವರ್ಟ್ ಆಗ್ಬೋದು ಆಂಟಿಸಿಪೇಟ್ ಮಾಡ್ಬೋದು. ಯಾವುದೊಂದು ಆರ್ಟಿಕಲ್ ಓದ್ತಿದ್ದೆ, ಚೈನಾದವ್ರು ಏನೋ ಕಟ್ತಾ ಇದ್ದಾರೆ, ಅಲ್ಲಿ ಯಾವುದೋ ಒಂದು ಬ್ಲಾಸ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಿತ್ತು ಬಟ್ ಸ್ಟಿಲ್ ಅವ್ರು ಇದನ್ನ ಮಾಡಿದ್ರು ಅಂತ ಯಾವುದೋ ನೋಡ್ತಾ ಇದ್ದೆ. ನೋಡಿ, ಈ ರೀತಿ ಪ್ರವಾಹ ಎಷ್ಟು ಸತ್ಯ ಅದನ್ನು ನಾನು ಈಗಲೇ ನಾನು ಕಾಮೆಂಟ್ ಮಾಡೋಕ್ಕಲ್ಲ. ವೆರಿಫೈ ಮಾಡಿ ಪೊಟೆನ್ಷಿಯಲ್ ಏನಿದೆ ಅದನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಕಾಮೆಂಟ್ ಮಾಡೋದು ಈಸಿ, ಇದಕ್ಕೆ ಚೈನಾ ಕಾರಣ ಅಂತ. ಬಟ್ ಎಷ್ಟು ರಿಯಾಲಿಟಿ ಇದೆ ನಾವು ನೋಡ್ಬೇಕು. ಮಾಡ್ತಿರೋದು ನಿಜ, ಅವರು ನಂಬಕ್ಕಾಗಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಐ ಆಮ್ ಆನ್ ಏರ್, ಐ ನೋ. ನಾನು ಹಿಂದೆ ಬೀಜಿಂಗ್ ಹೋಗಿದ್ದೆ ಒಂದು ಸರ್ತಿ. ಕೆಲವು ಕೋಆಪರೇಟಿವ್ ಪ್ರಾಜೆಕ್ಟ್ಗಳಲ್ಲಿ ದೇ ವಾಂಟೆಡ್ ಟು ಕಮ್ ಟು ಹಿಮಾಲಯಾಸ್. ಇಲ್ಲಿ ಸ್ಟಡಿ ಮಾಡಬೇಕು ನಾವು, ಯಾವುದೋ ಪೆಲಿಯೋ ಕ್ಲೈಮೇಟ್ ಅದೇ ರೀತಿ ಸ್ಟಡಿ ಮಾಡಬೇಕು. ನಾವು ಅವರು ಮೈನ್ಸ್ ವಿಸಿಟ್ ಮಾಡೋಕ್ಕೆ ಹೋಗಿದ್ದ. ಸೊ ನಾವು ಇಲ್ಲಿ ಬರ್ತೀವಿ ಈಗ, ನೀವು ರೆಸ್ಟ್ ಆಫ್ ದಿ ಕಂಟ್ರಿ ಎಲ್ಲಾದರೂ ಬಂದ್ರಿ, ಆದರೆ ಹಿಮಾಲಯ ಬೇಡ ಅಂತ ನಾನೇ ಹೇಳಿದೆ. ನಮ್ಮ ಸೆಕ್ರೆಟ್ರಿಗೆ ನಾನೇ ಹೇಳಿದೆ, ಇದು ಒಪ್ಕೊಂಬೇಡಿ ಸರ್ ಅಂತ. ಯಾಕೆ ಅಂದರೆ ಅವ್ರು ಬರೋದು
ಎಲ್ಲಿಯೋ ಈ ರಾಕ್ ಟೈಪ್ಸು ಕೇವ್ಸು ಇವೆಲ್ಲ ನೋಡೋಕ್ಕಲ್ಲ. ಸ್ಟ್ರಾಟಜಿಕ್ ಪಾಯಿಂಟ್ ಆಫ್ ವ್ಯೂ, ಮಿಲಿಟ್ರಿ ಪಾಯಿಂಟ್ ಆಫ್ ವ್ಯೂ, ಸ್ಪೈಯಿಂಗೋಸ್ಕರ ಬರೋದು. ಇದು ಚೈನೀಸು ದೇ ಆರ್ ನೋನ್ ಫಾರ್ ದ ಡಿವಿಯಸ್ ಐಡಿಯಾಸ್. ಇವೆಲ್ಲ ನಾವು ನೋಡಿದ್ದೀವಿ ಭಾಳಷ್ಟು. ಸೊ ಅದಕ್ಕೋಸ್ಕರ ಚೈನಾದವ್ರು ನಂಬೋಕ್ಕಾಗಲ್ಲ. ಈಗ ಅವರು ಅಲ್ಲಿ ಟಿಬೆಟಲ್ಲಿ ಯಾವ್ದಾದ್ರು ಡ್ಯಾಮ್ ಕಟ್ಟಿ ಎಕ್ಸ್ಕವೇಟ್ ಮಾಡಿದ ಮೆಟೀರಿಯಲ್, ಲೂಸ್ ಮೆಟೀರಿಯಲ್ ಇದ್ದರೆ ಈ ಮಳೆಯಲ್ಲಿ, ಈ ಪ್ರವಾಹದಲ್ಲಿ ಅದು ಕೂಡ ಕೊಚ್ಕೊಂಬಂದಿದೆ ಅಂತ ಒಂದು ಐಡಿಯಾ. ಅದನ್ನು ನಾವು ವೆರಿಫೈ ಮಾಡಿ ಮಾತಾಡಬೇಕು. ಬಟ್ ಈ ಕಡೆಯಿಂದ ಬ್ರಹ್ಮಪುತ್ರ ಅಲ್ಲಿ ಹರಿದು ಕೊನೆ ಈ ಕಡೆ ಬರ್ತಾ ಇರಬೇಕಾದ್ರೆ ಸೊ ಅಲ್ಲಿ ಡೇಂಜರ್ ಇದೆ, ಬ್ರಹ್ಮಪುತ್ರ ಡೇಂಜರ್ ಇದೆ. ಎಲ್ಲಿ ತನಕ ಡೇಂಜರ್ ಇದೆ ಅಂತ ಕೇಳ್ತಾ ಇದ್ದೀನಿ. ನಾನು ಹೇಳೋದು ಅಸ್ಸಾಂ ಮತ್ತು ಅಸ್ಸಾಂ ಎಸ್ಪೆಷಲಿ ಬ್ರಹ್ಮಪುತ್ರ ವ್ಯಾಲಿ ಪೂರ್ತಿ ಡೇಂಜರ್ ಇದೆ. ಅದು ಬ್ರಹ್ಮಪುತ್ರ ವ್ಯಾಲಿ ಪೂರ್ತಿ ಡೇಂಜರ್ ಇದೆ. ಪ್ರವಾಹದಿಂದ ಆಗಲಿ, ಅದು ಭೂಕಂಪ ಕೊಡೋ ಡ್ಯೂ ಇದೆ. ಹೌದು 1897ರಲ್ಲಿ 8.5 ಆಗಿತ್ತು. ಶಿಲಾಂಗ್ ಅರ್ಥಕ್ವೇಕ್ ಅಂತ, ಅದು ಫೇಮಸ್ಸು. ಅದೊಂದು ಸಿಸ್ಟಮ್ಯಾಟಿಕ್ಕಾಗಿ ಸ್ಟಡಿ ಮಾಡಿ ಫಸ್ಟ್ ಅರ್ಥಕ್ವೇಕ್ ಟೆಕ್ಸ್ಟ್ ಬುಕ್ ಬರೆದ್ರು. ಅದು ಇವತ್ತಿಗೂ ನಮಗೆ ಬೈಬಲ್ ಇದ್ದಾಗೆ. 1897. 1950ರಲ್ಲಿ ಅದೇ ಪ್ರಮಾಣದ್ದು 7 ಪ್ರಮಾಣದ್ದಾಗಿತ್ತು. ಅದರಿಂದ ಇಡೀ ಈಶಾನ್ಯ ಭಾರತ ಅಲ್ಲಾಡೋಗಿತ್ತು. ಈಗ 1950ರಿಂದ ಈಗ 2026 ಲಾಂಗ್ ಗ್ಯಾಪ್ ಆಯಿತು, 75 ವರ್ಷ. ಒಂದು ಡ್ಯೂ ಇದೆ ಬ್ರಹ್ಮಪುತ್ರ ಯಾವುದೇ ಭಾಗದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಅದು ಹಿಮಾಲಯದ್ದಲ್ಲ, ಬ್ರಹ್ಮಪುತ್ರ ವ್ಯಾಲಿದು. ಇಟ್ಸ್ ಎ ಡೀಪ್ ಲೀನಿಯಮೆಂಟ್. ಓಕೆ, ಈ ಪಾಯಿಂಟ್ ತೆಗೆದಿರೋದ್ರಿಂದ ನನಗೊಂದು ಕ್ವಶನ್ ರೈಸ್ ಆಗ್ತಿದೆ. ಮೊದಲೆಲ್ಲ 100 ವರ್ಷಕ್ಕೊಂದ್ಸರಿ, 50 ವರ್ಷಕ್ಕೊಂದ್ಸರಿ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಪ್ರವಾಹ ನೋಡ್ತಿದ್ವಿ ನಾವೆಲ್ಲ. ಇವಾಗ ಹಂಗಲ್ಲ ಸರ್, 3 ವರ್ಷಕ್ಕೆ 6 ವರ್ಷಕ್ಕೆ ಈ ಥರದ್ದೆಲ್ಲ ಫ್ರೀಕ್ವೆಂಟಾಗಿ ನೋಡ್ತಾ ಇದ್ವಿ. ಹೌದು, ಅದನ್ನು ನಾನು ಕೂಡ 2015ರಿಂದ ಇದನ್ನು ಸ್ಟಡಿ ಮಾಡ್ತಾ ಇದ್ದೀನಿ. 18ರಿಂದ ವಿಶೇಷವಾಗಿ ಸ್ಟಡಿ ಮಾಡ್ತಾ ಇದ್ದೀನಿ. ಹಿಂದೆ ಕೂಡ ವಾಲ್ಕನಿಕ್ ಆಕ್ಟಿವಿಟಿ ಆಗ್ತಾ ಇತ್ತು, ಫ್ರೀಕ್ವೆನ್ಸಿ ಕಮ್ಮಿ ಇರೋದು, ಲೆವೆಲ್ ಕಮ್ಮಿ ಇರೋದು. 1883 ಒಂದು ದೊಡ್ಡದಾಗಿತ್ತು ನಮ್ಮ ಸುತ್ತಮುತ್ತ. 1815ರಲ್ಲಿ ಆಗಿತ್ತು. ಆಮೇಲೆ 1991 ಪಿನಾಟುಬಾ ಆಯಿತು. ಹೀಗೆ ಆಗ್ತಾ ಇರುತ್ತೆ. ಆದರೆ ಇತ್ತೀಚೆಗೆ ಈ ರೀತಿಯ ವಾಲ್ಕನಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆಗಿದೆ. ಹೌದು, ಹೈಪರ್ ಆ್ಯಕ್ಟಿವಿಟಿ ಅಂತೀವಿ ನಾವು. ಸಮ್ಟೈಮ್ಸ್ ಹೈಪರ್, ವಿಪರೀತ. ಕೆಲವು ಟೈಮ್ ಏನೂ ಇರಲ್ಲ, ಕಮ್ಮಿ ಇರುತ್ತೆ, ಲೋ ಫ್ರೀಕ್ವೆನ್ಸಿ ಇರುತ್ತೆ. ಕಾರಣ? ಸೊ ಅದಕ್ಕೆ ಕಾರಣ ಒಳಗಡೆ ಪ್ಲೇಟ್ ಟೆಕ್ಟಾನಿಕ್ಸ್ ಕಾರಣ. ಮ್ಯಾಗ್ಮಾ ಡೈನಮಿಕ್ಸು, ಮ್ಯಾಂಟ್ಲ್ನಲ್ಲಿ ರೀಜನ್ ಟು ರೀಜನ್ ಮ್ಯಾಗ್ಮಾ ಮೂವ್ ಆಗುತ್ತೆ. ಇಟ್ ಇಸ್ ಕಾಲ್ಡ್ ಕನ್ವೆಕ್ಷನ್ ಸೆಲ್. 40 ಕಿಲೋಮೀಟರ್ ಕೆಳಗಡೆ ಅಪ್ಪರ್ ಮ್ಯಾಂಟ್ಲ್ನಲ್ಲಿ ಈ ಥರ್ಮಲ್ ಗ್ರೇಡಿಯಂಟ್ಸ್ ವೇರಿಯೇಷನ್ ಆಗೋದ್ರಿಂದ ಮೋಲ್ಟನ್ ಮೆಟೀರಿಯಲ್ ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಮೂವ್ ಆಗುತ್ತೆ. ಅದು ಒಂದು ಸೆಲ್ ಆಗುತ್ತೆ ಒಳಗಡೆ. ಆ ಸೆಲ್ಲಾಗಿ ಮೇಲಕ್ಕೆ ವಿಪರೀತ ಮೆಟೀರಿಯಲ್ ಬಂದಾಗ ಈ ರೀತಿ ವಿಪರೀತ ಆ್ಯಕ್ಟಿವಿಟಿ ಆಗುತ್ತೆ. ಕೆಲವೊಮ್ಮೆ 100-200 ಕಿಲೋಮೀಟರ್ ಆಳದಿಂದ ಮ್ಯಾಗ್ಮಾ ರಶ್ ಆಗುತ್ತೆ ಮೇಲಕ್ಕೆ, ರಶಸಪ್, ಬಿಕಾಸ್ ಆಫ್ ಪ್ರೆಷರ್ ಆರ್ ಸಮ್ ರೀಸನ್. ಆಗಲೂ ಕೂಡ ಹೆಚ್ಚಿನ ವಾಲ್ಕನಿಕ್ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಇದು ನಾವು ಹಿಸ್ಟಾರಿಕಲಿ ನೋಡಿದ್ದೀವಿ. 65 ಮಿಲಿಯನ್ ಇಯರ್ಸ್ಗೂ ಗ್ಲೋಬಲ್ ವಾಲ್ಕನಿಸಮ್ ಇತ್ತು. ಅಂದರೆ ಎಲ್ಲ ಕಾಂಟಿನೆಂಟ್ಸಲ್ಲೂ ಹೈ ಲೆವೆಲ್ ಆಕ್ಟಿವಿಟಿ ನಡೀತಾ ಇತ್ತು. 100-200 ಸಾವಿರ ವರ್ಷಗಳೆಲ್ಲ. 2 ಮಿಲಿಯನ್ ಇಯರ್ಸ್, 67 ಮಿಲಿಯನ್ ಇಯರ್ಸು, 65 ಮಿಲಿಯನ್ ಇಯರ್ಸ್ ಆ ಪೀರಿಯಡಲ್ಲಿ ಆಲ್ ಓವರ್ ದಿ ವರ್ಲ್ಡ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಫ್ರಿಕಾ, ಸೈಬೀರಿಯಾ, ಇಂಡಿಯಾ, ಎಲ್ಲ ಕಡೆ ಆ ಎಕ್ಸ್ಟೆನ್ಸಿವ್ ವಾಲ್ಕನಿಕ್ ಆ್ಯಕ್ಟಿವಿಟಿಯಿಂದ ಲಾಟ್ ಆಫ್ ಗ್ಯಾಸಸ್ ಹೊರಗಡೆ ಬಂದು, ಬೂದಿ ಹೊರಗಡೆ ಬಂದು ಕವರ್ ಆಗಿ ಒಂದು ಎನ್ವಲಪ್ ಆಗಿ ಸನ್ ರೇಸ್ನ ಕೆಳಗಡೆ ಬಿಡಿದಲ್ಲೇ ಫಾರ್ 2 ಮಿಲಿಯನ್ ಇಯರ್ಸ್. ಆಗ ಫೋಟೋಸಿನ್ಸ್ ಇಲ್ದಲೆ, ಕ್ರಾಪ್ಸ್ ಇಲ್ದಲೆ ಲೈಫ್ ಪೂರ್ತಿ ಹೊರಟೋಗಿತ್ತು. ದಟ್ ಈಸ್ ಕಾಲ್ಡ್ ಮಾಸ್ ಎಕ್ಸ್ಟಿಂಕ್ಷನ್. ಅದೇ ಡೈನೋಸಾರ್ಸ್ ಹೋದಂಥ ಟೈಮು. ಅದಕ್ಕೆ ಮುಂಚೆ ದೇವರ್ ಅನ್ಲಿಮಿಟೆಡ್ ನಂಬರ್ಸ್ ಇದ್ದವು ಡೈನೋಸಾರ್ಸು. ಇವತ್ತು ಮನುಷ್ಯ ಯಾವ ರೀತಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆಯೋ ಆ ರೀತಿ ಡೈನೋಸಾರ್ಸು ಸಿಕ್ಕಾಪಟ್ಟೆ ಇದ್ದ. ಫ್ಲೈಯಿಂಗ್ ಡೈನೋಸಾರ್ಸ್, ಸ್ವಿಮ್ಮಿಂಗ್ ಡೈನೋಸಾರ್ಸ್, ವಾಕಿಂಗ್ ಡೈನೋಸಾರ್ಸ್ ಇವೆಲ್ಲ ಇದ್ದು. ಅವು ಕೊನೆಯದ ಡೈನೋಸಾರ್ಸ್ ಹೋದ್ಮೇಲೆ ಅದ್ರ ಜೊತೆಗೆ ಎಲ್ಲ ಲೈಫು ಹೊರಟಾಯಿತು. ದೆನ್ ದೆರ್ ವಾಸ್ ಅ ಗ್ಯಾಪ್ ಆಫ್ 10 ಮಿಲಿಯನ್ ಇಯರ್ಸ್. ಅದಾದಮೇಲೆ ಹೊಸ ಲೈಫ್ ಫಾರ್ಮ್ ಬಂತು. ಮ್ಯಾಮಲ್ಸ್ ಆಗಲೇ ಬಂದಿದ್ದು, ಅದಕ್ಕೆ ಮುಂಚೆ ಮ್ಯಾಮಲ್ಸ್ ಇರಲಿಲ್ಲ, ರೆಪ್ಟೈಲ್ಸ್ ಇದ್ದ. ಸೊ ಇದು ವಾಲ್ಕನಿಕ್ ರೀಸನ್ನು. ಆಗ ಜಾಸ್ತಿ ಇತ್ತು, ಪೀಕ್ ಆಯಿತು. ಯಾತಕ್ಕಾಯಿತು? ಅದು ಇಂಟರ್ನಲ್ ಚೇಂಜಸ್ ಆದ. ನಾವು ನೇಪಾಳಕ್ಕೆ ಹೋಗಬಾರ್ದು ಇನ್ಮೇಲೆ? ನೇಪಾಳಗೆ ಹೋಗಿ ಅದಕ್ಕೊಂದು ಸೀಸನ್ ಇದೆ. ಇದು ಮಾನ್ಸೂನ್ ಸೀಸನ್ನು, ಜೂನ್ ಟು ಸೆಪ್ಟೆಂಬರ್ ಮಾನ್ಸೂನ್ ಸೀಸನ್. ಪ್ರಿಫರ್ ಅಲ್ಲ ಇದು? ಇಲ್ಲ, ಖಂಡಿತ ಅಲ್ಲ. ನೀವು ಸಮ್ಮರ್ ಟೈಮ್ನಲ್ಲಿ ಹೋಗಿ, ಯಾರು ಬೇಡ ಅಂತಾರೆ?
ಬಟ್ ಈಗ ನೇಪಾಳ ಭಾಗದಲ್ಲಿ ನೆಕ್ಸ್ಟ್ ಕೂಡ ಚಾನ್ಸಸ್ ಆರ್ ಮೋರ್, ಇನ್ನೂ ಆಗೋ ಚಾನ್ಸಸ್ ಇದೆಯಾ ಅಥವಾ ಶಾಂತವಾಗಿದೆಯಾ ಈಗ? ಇಲ್ಲ, ಖಂಡಿತ ಈ ಸೀಸನ್ ಆಲ್ಮೋಸ್ಟ್ ಕೊನೆಗೆ ಆಗ್ತಾ ಇದೆ. ಬಟ್ ಈಗ 2 ಚಂಡಮಾರುತ ರೆಡಿ ಆಗಿದೆ ಮಿಡ್ ಪ್ಯಾಸಿಫಿಕ್ನಲ್ಲಿ. ಒಂದು ಸೇಲಿಯಸ್ ಅಂತ ಒಂದು 150 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಯಾವ ಇದೆ. ಕಡೆಗೆ ಪ್ರಭಾವ ಜಾಸ್ತಿ? ಅದು ಚೈನಾಗೆ ಎಂಟ್ರ್ ಆಗುತ್ತೆ ಅಂತ ಒಂದು ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿಂದ ಚೈನಾದ ಒಳಗಡೆ ಬಂದು ಟಿಬೆಟ್ ಕಡೆ ಬಂದರೆ ಈ ಭಾಗಕ್ಕೆ ಬರುತ್ತೆ. ಇಲ್ಲ ಚೈನಾದಲ್ಲೇ ಎಂಡ್ ಅಪ್ ಆಗ್ಬೋದು. ಅದಕ್ಕೆ ಮುಂಚೆ ಭಾಳಷ್ಟು ಭಾಗ ಅಲ್ಲೇ ಓಷನ್ ಮೇಲೇ ಕರಗೋಗಿದೆ. ಸ್ವಲ್ಪ ಫಿಲಿಪೈನ್ಸಲ್ಲಿ ಮಳೆ ಬಂದಿದೆ. ಈ ಕಡೆ ಟೈವಾನ್ ಹತ್ರ ನಾರಾ ಅಂತ ಒಂದು ಚಂಡಮಾರುತ 65 ಕಿಲೋಮೀಟ್ರು ಸ್ಪೀಡ್ NARRಗೆ. ಈಗ ಸೆಪ್ಟೆಂಬರ್ಗೆ ಇದೆಯಾ ಸರ್ ಅದು? ಅದು ನಡೀತಾ ಇದೆ. ಈಗ ತೋರಿಸ್ತೀನಿ ನಿಮಗೆ, ಚಿತ್ರ ತೋರಿಸ್ತೀನಿ. WMO ಚಿತ್ರ ಇದೆ, ಈಗಲೇ ತೋರಿಸ್ತೀನಿ. ಹಿಂದೆ ಡಾಲ್ಫಿನ್ ಅಂತ ಒಂದಿತ್ತು, ಅದು ಭಾಳ ಅನಾಹುತ ಮಾಡ್ತು ಫಿಲಿಪೀನ್ಸ್ಗೆ. ಅದಾದಮೇಲೆ ಇನ್ನೊಂದು ಲಾರಾ ಅಂತ ಹವಾಯಿ ನಾಶ ಮಾಡಿಬಿಡ್ತು. ಸೊ ಈಗ ನಾರಾ ಮತ್ತು ಸೆಲಿಯಸ್ ಅಂತ ಇವೆರಡೂ ಇವೆ. ಅವು ನಾನು ಏನು ಹೇಳ್ತೀನಿ ಅಂದರೆ, ಈಗ 1.5-2 ತಿಂಗಳಿಂದ ಈ ಎಲ್ನಿನೋ ಎಫೆಕ್ಟ್ ಇದೆ. ಮಿಡ್ ಪ್ಯಾಸಿಫಿಕ್ ಮೇಲ್ಗಡೆನೇ ಇದೆಲ್ಲ ಆಗ್ತಾ ಇರೋದು. ಚಂಡಮಾರುತಗಳು ಪಶ್ಚಿಮಕ್ಕೆ ಬಂದು ಅರ್ಧ ಕರ್ಗೋಗ್ತವೆ, ಮಳೆ ಬೀಳುತ್ತೆ. ಸ್ವಲ್ಪ ಭಾಗ ರೆಮನೆಂಟ್ ಪೋರ್ಷನ್ಸು ಪಶ್ಚಿಮಕ್ಕೆ ಬರುತ್ತೆ. ದಕ್ಷಿಣ ಭಾರತಕ್ಕೆ ಏನು ತೊಂದರೆ ಇಲ್ಲ ಸರ್? ದಕ್ಷಿಣ ಭಾರತಕ್ಕಿಲ್ಲ, ಕೆಲವೊಮ್ಮೆ ಉತ್ತರ ಭಾರತದಲ್ಲಿ ಆ ಲ್ಯಾಟಿಟ್ಯೂಡಲ್ಲಿ ಬರುತ್ತೆ, ನೇಪಾಳು ಮತ್ತು ಆ ಕಡೆ. ಇನ್ನೂ ಕೆಲವು ಟೈಮು ಬಿಹಾರ, UP, ರಾಜಸ್ಥಾನ್ಗೆ ಹೋಗುತ್ತೆ. ಆ ಟ್ರ್ಯಾಕ್ ಅದು ಒಂದು ಲೈನ್ ಆ ಕಡೆಯಿಂದ ಬರುತ್ತೆ, ಫಿಲಿಪೈನ್ಸ್ ಕಡೆಯಿಂದ, ವಿಯೆಟ್ನಾಂ, ಟೈವಾನ್ ಕಡೆಯಿಂದ ನಮಗೆ ಯಾವುದು ಮಲೇಷ್ಯಾ ಮತ್ತು ಥೈಲ್ಯಾಂಡ್, ಅಲ್ಲಿಂದ ಬೇ ಆಫ್ ಬೆಂಗಾಲಿಗೆ ಬಂದು ಅಲ್ಲಿಂದ ಒಡಿಸ್ಸಾ ಎಂಟ್ರಾಗಿ ಮಧ್ಯಪ್ರದೇಶ, ಗುಜರಾತ್ಗೆ ಹೋಗುತ್ತೆ. ಇನ್ನೊಂದು ಟ್ರ್ಯಾಕ್ ಬಂದರೆ ಕೆಲವು ಟೈಮು ಆಂಧ್ರ ಪ್ರದೇಶಕ್ಕೆ ಬಂದು ಕರ್ನಾಟಕಕ್ಕೂ ಬರುತ್ತೆ, ಹೆವಿ ರೈನ್ಸು. ಸೊ ಇದು ಈಗ ರೆಮಿನೆಂಟ್ ಪೋರ್ಷನ್ಸ್ ಏನಾಗಿದೆ ಅವೆಲ್ಲ ಬಂದು ಹಿಮಾಲಯದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಜಮೆ ಆಗ್ತವೆ. ಜಮಾ ಆಗೋದು ನಾನು ನೋಡಿದ್ದೀನಿ ಶಿಲಾಂಗ್ನಲ್ಲಿದ್ದ, ಮೇಘಾಲಯದಲ್ಲಿ ಇದ್ದಾಗ. ಈ ಕಡೆಯಿಂದ ಒಂದು ಫ್ರ್ಯಾಕ್ಚರ್ ಬರ್ತಾಯಿದೆ, ಈ ಕಡೆಯಿಂದ ಒಂದು ಫ್ರ್ಯಾಕ್ಚರ್, ಡೀಪ್ ವ್ಯಾಲಿ. ಈ ಕಡೆಯಿಂದ ಕ್ಲೌಡ್ಸ್ ಬಂದು ಇಲ್ಲಿ ನಿಂತ್ಕೊಂಡು ಈ ಕಡೆಯಿಂದ ಬಂದು ಇಲ್ಲಿ ನಿಂತ್ಕೊಂಡು ಸ್ಟ್ಯಾಗ್ನೆಂಟ್ ಆಗ್ಬಿಡ್ತವೆ. ನಾವು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಅಂತಿದ್ದು ನಿಂತೇ ಇರ್ತವೆ, ನೋಡ್ಬೋದು ನೀವು. ಆ ರೀತಿ ಹಿಮಾಲಯದಲ್ಲಿ ಎಲ್ಲಾದರೂ ಟ್ರಾಫಿಕ್ ಜಾಮ್ ಆದಾಗ ಏಕ್ದಮ್ ಪ್ರಿಸಿಪಿಟೇಟ್ ಆದರೆ ದೊಡ್ಡ ಮಳೆ ಬರ್ತದೆ. 300-400 ಮಿಲಿಮೀಟರ್ ಮಳೆ, ಆ ಥರದ್ದು. ಈ ಥರದ್ದೆಲ್ಲ ನಡೆದಾಗ ನಾವು ಪ್ರಕೃತಿಯ ವಿಕೋಪ ಅಂತ ಒಂದು ಪದ ತೆಗೆದುಬಿಡ್ತೀವಿ. ನ್ಯಾಚುರಲ್ ಡಿಸಾಸ್ಟರ್ ಈ ಥರದ್ದೆಲ್ಲ ನಡೆಯುತ್ತೆ ಅಂತ. ನೀವು ಹೇಳಿ, ಇದು ಹೊಸದಲ್ಲ, ಹಿಂದೆ ಆಗಿಲ್ಲ ಅಂತಲ್ಲ, ಮುಂದೆ ಆಗೋದೂ ಇಲ್ಲ ಅಂತಲ್ಲ. ಬಟ್ ನಮ್ಮ ಕಣ್ಣೆದುರಿಗೆ ಇವತ್ತು ಈ ಕ್ಷಣ ಇದು ನೋಡಿದಾಗ ನಮ್ಮನ್ನು ಆಳುವವರು, ಆಡಳಿತದಲ್ಲಿರೋರು ಹೆಂಗೆ ಅಲರ್ಟ್ ಆಗಿರಬೇಕು, ನಾವು ಹೆಂಗೆ ಅಲರ್ಟ್ ಆಗಿರ್ಬೇಕು? ನೋಡಿ, ನಮ್ಮನ್ನು ಆಳುವವರು ಅವರ ಪಾಲಿಟಿಕ್ಸಲ್ಲಿ ಎಕ್ಸ್ಪರ್ಟ್ಸ್ ಇರ್ಬೋದು, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಲ್ಲ. IASನ ರೂಲರ್ಸು ಅವರು ಏನೋ ಅಡ್ಮಿನಿಸ್ಟ್ರೇಷನ್ನು, ಫೈಲ್ ವರ್ಕು, ಸ್ಯಾಂಕ್ಷನ್ಗಳಲ್ಲಿ ಎಕ್ಸ್ಪರ್ಟ್ಗಳು. ಬಟ್ ಅವರು ಎಲ್ಲದರಲ್ಲೂ ನಾವು ಎಕ್ಸ್ಪರ್ಟು ಅಂತ ತಿಳ್ಕೊಂಬಿಡ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಗಳು ಅವರೇನೇ, ಎಲ್ಲ ಲೆವೆಲಲ್ಲೂ ಅವರೇ ಟಾಪ್, ಅವ್ರ ಡಿಸಿಷನ್ಸೇ. ಅದು ತಪ್ಪು. ಆಯಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ನೀವು ಟಾಪ್ ಲೆವೆಲಿಗೆ ತಂದು ಡಿಸಿಷನ್ ಮೇಕಿಂಗ್ ಮಾಡಿ, ಅದು ಮಾಡಬೇಕು. ನಮ್ಮ ಇದರಲ್ಲಿ ಏನೋ ಬೇಕು ಇರಬೇಕು. ಹೌದು, MGDಗೆ, ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಹೆಡ್ಡು ಜಿಯಾಲಜಿಸ್ಟ್ ಆಗಬೇಕು. ಕಳೆದ 15 ವರ್ಷಗಳಿಂದ IASನವ್ರು ಬಂದು ಕೂತ್ಕೊತಾ ಇದ್ದಾರೆ. ಅವ್ರಿಗೆ ಜಿಯಾಲಜಿ ಏನಂದ್ರೂ ಗೊತ್ತಿರಲ್ಲ, ಬರೀ ಅಪ್ರೂವಲ್ಸು, ಫೈಲ್ ವರ್ಕ್ ಅಷ್ಟೇನೆ. ಇದು ತಪ್ಪು. ಅದೇ ರೀತಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹೆಡ್ಡು ಇರಿಗೇಷನ್ ಎಕ್ಸ್ಪರ್ಟ್ ಆಗಬೇಕು. ಈ ರೀತಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಯಾ ಎಕ್ಸ್ಪರ್ಟ್ಗಳ ಸಲಹೆ ತಾಳಿ IASನವ್ರನ್ನ ಕೆಲವು ಕ್ಷೇತ್ರಗಳಲ್ಲಿ ಇಟ್ಕೊಳ್ಳಿ. ಪೊಲೀಸು ಅಥವಾ ನಿಮ್ಮ ರೆವಿನ್ಯೂನೋ, ಲಾ ಆ್ಯಂಡ್ ಆರ್ಡರ್ ಎಲ್ಲಿ ಇಂಪಾರ್ಟೆಂಟು ಅಲ್ಲಿ ಇಟ್ಕೊಳ್ಳಿ. ಎಲ್ಲ ಕ್ಷೇತ್ರಗಳು IASನವರು ಸೂಕ್ತ ಅಲ್ಲ. ಅದರಲ್ಲೂ ಕೆಲವರು ಮೆರಿಟೋರಿಯಸ್ ಪೀಪಲ್ ಇರ್ತಾರೆ, ಇಲ್ಲದೇ ಇದ್ದರೆ ಅವರಲ್ಲೂ ಮೂರ್ಖರಿದ್ದಾರೆ. ನಾನು ಭಾಳ ಜನ ನೋಡಿದ್ದೀನಿ. ಅವ್ರು ಪಾಸ್ ಮಾಡಿ ಬಂದುಬಿಟ್ಟಿರ್ತಾರೆ, ಯಾವುದೋ ಒಂದು ಪೊಲಿಟಿಕಲ್ ಪ್ರೆಷರ್ ಇನ್ಫ್ಲೂಯೆನ್ಸಿಂದ ಬಂದಿರೋರು ಇರ್ತಾರೆ. ನಾನು 100ಕ್ಕೆ 100 ಎಲ್ಲರೂ ಬ್ರೈನಿ ಪೀಪಲ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವರು IAS ಆಗ್ಬಿಟ್ರೆ ನಾವೇ ಸುಪೀರಿಯರು, ಉಳಿದವರೆಲ್ಲ ಸ್ವಲ್ಪ ಕಮ್ಮಿ ಅಂತ ತಿಳ್ಕೊಂತಾರೆ. ತಪ್ಪು. ಅದು ಹೋಗಬೇಕು. ಆಮೇಲೆ ನೀವು IAS ಆಗಿ, IRS ಆಗಿ, ಅಥವಾ ಡಾಕ್ಟ್ರಾಗಿ, ಇಂಜಿನಿಯರ್ ಆಗಿ, ಮಿನಿಸ್ಟ್ರಾಗಿ ಎಲ್ರಿಗೂ ಕೂಡ ಬೇಸಿಕ್ ನಾಲೆಡ್ಜ್ ಆಫ್ ಜಿಯಾಲಜಿ ಬೇಕೇ ಬೇಕು. ಅದಿಲ್ಲದಲ್ಲೇ ನೀವು ಪ್ಲ್ಯಾನ್ ಮಾಡಿದ್ರೆ ಎಲ್ಲವೂ ಕೂಡ ಕೆಟ್ಟೋಗುತ್ತೆ. ಪ್ರಕೃತಿ ನೇಪಾಳದಲ್ಲಿ ಆದರೂ ಅಷ್ಟೇ, ಬೆಂಗಳೂರು ಆದರೂ ಅಷ್ಟೇ, ಪಶ್ಚಿಮ ಘಟ್ಟದ ಸಾಲ ಆದರೂ ಅಷ್ಟೇ. ಮನುಷ್ಯ ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಬೇರೆ ಬೇರೆ ಚಟುವಟಿಕೆ ನಡೀತಾ ಇದೆ. ಲಾಸ್ಟ್ಲಿ
ನೆಕ್ಸ್ಟ್ ಪೀಳಿಗೆಗೆ ನಾವೇನು ಕೊಟ್ಟೋಗ್ತೀವಿ ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ ಸರ್. ಅದಕ್ಕೆ ಈಗ ಮೊನ್ನೆ ಕೂಡ ಒಂದು ಲೆಕ್ಚರ್ ಕೊಟ್ಟಿದ್ದೆ ಶ್ರೀರಾಮಯ್ಯ ಇನ್ಸ್ಟಿಟ್ಯೂಟ್ನಲ್ಲಿ IT-ನಲ್ಲಿ 3ನೇ ತಾರೀಕು ಕೂಡ ಇನ್ನೊಂದು ಟಾಕ್ ಇದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ವಿತ್ ರೆಫರೆನ್ಸ್ ಟು ನ್ಯಾಚುರಲ್ ರಿಸೋರ್ಸಸ್ ಅಂತ. ಈಗ ನಾವು ಇವತ್ತೇನೋ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ, ನಾಳೆಗೆ ಏನು ಉಳಿಸಿದ್ದೀವಿ ಅಂತ. ನೀವು ನೀರು ವರ್ಷಕ್ಕೊಂದ್ಸರಿ ರೀಸೈಕಲ್ ಆಗುತ್ತೆ, ಜಲಚಕ್ರ. ನಿಮ್ಗೆ ಗಾಳಿಗೇನು ತೊಂದರೆ ಇಲ್ಲ, ಅದೆಲ್ಲೂ ಹೋಗಲ್ಲ, ಅಟ್ಮಾಸ್ಫಿಯರ್ ಬಿಟ್ಟು ಗ್ರಾವಿಟೇಷನಲ್ ಫಿಟ್ ಆಚೆಗೆ ಹೋಗಲ್ಲ, ಆಯ್ತಾ. ಇನ್ನು ಮಿನರಲ್ ರಿಸೋರ್ಸಸ್ ಅದು ಲಿಮಿಟೆಡ್. ಒಂದು ಐರನ್ ಓರ್ ಡಿಪಾಸಿಟ್ ಇದೆ, ಅದಕ್ಕೊಂದು 100 ವರ್ಷ ಗಣಿಗಾರಿಕೆ ಮಾಡ್ಬೋದು. ಕರೆಕ್ಟ್. ನಾವು ಅದನ್ನು 50 ವರ್ಷಕ್ಕೆ ಖಾಲಿ ಮಾಡಿಬಿಟ್ರೆ ಮುಂದೆ ಏನು ಮಾಡ್ತೀರಾ ನೀವು? ಅದೇ ರೀತಿ ಪ್ರತಿ ಮಿನರಲ್ ಡಿಪಾಸಿಟ್ ಕೂಡ ಕೋಲೇನೋ ಇನ್ನೂ 200 ವರ್ಷ ಆಗುತ್ತೆ ನಮಗೆ, ನೋ ಪ್ರಾಬ್ಲಮ್. ಬಟ್ ಐರನ್ನು, ಮ್ಯಾಂಗನೀಸು, ಕಾಪರ್ ಇಲ್ಲವೇ ಇಲ್ಲ ಬಿಡಿ, ಭಾಳ ಕಡಿಮೆ ಇದೆ. ಲೆಡ್ಡು, ಜಿಂಕು, ನಿಮಗೆ ಕ್ರೋಮಿಯಮ್ಮು, ಕ್ಯಾಡ್ಮಿಯಮ್ ಅಲ್ಲ, ಅದು ಲಿಮಿಟೆಡ್ ಯೂಸ್ ಇದೆ, ಅದು ಕೂಡ ಯೂಸ್ಫುಲ್. ರೇರ್ ಅರ್ತ್ ಎಲಿಮೆಂಟ್ಸು, ಕ್ರಿಟಿಕಲ್ ಮೆಟಲ್ಸು, ಇವೆಲ್ಲ ಎಲೆಕ್ಟ್ರಾನಿಕ್ಸಲ್ಲಿ, ಸ್ಪೇಸ್ ರಿಸರ್ಚಲ್ಲಿ, ಮೆಡಿಸಿನ್ನಲ್ಲಿ, ಫಿಸಿಕ್ಸಲ್ಲಿ ಭಾಳ ಅಪ್ಲಿಕೇಶನ್ಸ್ ಇದೆ. ಅವು ನಮ್ಮಲ್ಲಿ ಕಮ್ಮಿ ಇದೆ, ಭಾಳ ವೈಸಾಗಿ ಉಪಯೋಗಿಸ್ಬೇಕು. ಈ ಕಾಂಪೊನೆಂಟ್ ಇಂಡಸ್ಟ್ರಿ ಆಲ್ ಓವರ್ ದಿ ವರ್ಲ್ಡ್ ಡಿಪೆಂಡ್ಸ್ ಆನ್ ರೇರ್ ಅರ್ತ್ ಎಲಿಮೆಂಟ್ಸ್ ಸಪ್ಲೈಡ್ ಫ್ರಮ್ ಚೈನಾ ಅಲೋನ್, ಪ್ರೊಪ್ರೈಟ್ರಿ. ಅವರು ಯಾವಾಗೋ ಒಂದ್ಸರಿ ನಿಲ್ಲಿಸ್ಬಿಟ್ರು ನಾವು ಕೊಡಲ್ಲ ಅಂತ. ಆಗ ಇಡೀ ವರ್ಲ್ಡಲ್ಲಿ ಕಾಂಪೊನೆಂಟ್ಸ್ ಮೇಕಿಂಗ್ ಎಲ್ಲ ನಿಂತೋಯ್ತು. ಆಮೇಲೆ ಗಲಾಟೆ ಆಯಿತು, ಸ್ವಲ್ಪ ಕೊಡ್ತಾ ಇದ್ದಾರೆ. ಈಗ ನಾವು ಕೂಡ ನಮ್ಮಲ್ಲೇ ಹುಡುಕ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ನಿಮಗೆ ಗೊತ್ತಿರ್ಬೋದು, ಆ ಲಿಥಿಯಂ ಲಾರ್ಜೆಸ್ಟ್ ಡಿಪಾಸಿಟ್ ಇದ್ದ ಕಂಟ್ರಿ ಅಂತ ದೊಡ್ಡ ಸೆನ್ಸೇಷನ್ ಆಗಿತ್ತು, ಅಲ್ಲ ಅಂತ ನಾನು ಹೇಳಿದ್ದೆ. ಆ ಥರ ಮೆಟಲ್ಸು, ನಾನ್ ಮೆಟಲ್ಸು, ಮಿನರಲ್ ಡಿಪಾಸಿಟ್ಸು ವೈಸಾಗಿ ಉಪಯೋಗಿಸ್ಬೇಕು. ಈ ನೀರು ನಾವು ವೈಸಾಗಿ ಉಪಯೋಗಿಸ್ಬೇಕು, ನಾವು ಮಾಡ್ತಾ ಇಲ್ಲ. ಬೆಂಗಳೂರು ಸುತ್ತಮುತ್ತ ನದಿ ಇಲ್ಲ, ಆದರೆ ನಗರ ಬೆಳೆಸ್ಬಿಟ್ಟಿದ್ದೀವಿ. ಈಗ ನೋಡಿ, ಬೆಂಗಳೂರಿಗೆ ಅಡ್ವಾಂಟೇಜ್ ಇದೆ, 3000 ಅಡಿ ಪ್ಲೇಟು. ಈ ಕಡೆಯಿಂದನೂ ಮೋಡ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ಇಲ್ಲಿ ಮಳೆ ಸುರಿಸುತ್ತೆ, ಗುಡ್. ಆದರೆ ಮಳೆ ಇಲ್ಲೇ ಇರಲ್ಲ, ಅದು ಸುತ್ತಲೂ ಸ್ಲೋಪ್ ಇರೋದ್ರಿಂದ ಹರಿದು ಹೊರಟೋಗುತ್ತೆ ಅದು ಬೇರೆ ಕಡೆಗೆ. 5 ನದಿಗಳು 5 ದಿಕ್ಕಲ್ಲಿ ಹೊರಟೋಗ್ತವೆ. ಆ ನಿಯರೆಸ್ಟ್ ಯಾವ ನದಿನೂ ಇಲ್ಲ, ಫ್ಲೋಯಿಂಗ್ ರಿವರ್ ಅಲ್ವಾ. ನಾವೀಗ ನಿಯರೆಸ್ಟ್ ಕಾವೇರಿಯಿಂದ ತರಬೇಕು, KRS ಇಂದ ತರಬೇಕು, ಅದಕ್ಕೊಂದು ಲಿಮಿಟ್ ಇದೆ. ಅಲ್ಲ, ಮನುಷ್ಯ ನಾನು ಗ್ರೇಟು, ನಾವು ಬೆಳೆದಿದ್ದೀವಿ ಅಂತೆಲ್ಲ ಅನ್ಬೇಕಾದ್ರೆ ಈ ಥರದ್ದೆಲ್ಲ ಒಂದೊಂದು ಇನ್ಸಿಡೆಂಟ್ಗಳು ಮತ್ತೆ ನಿಮ್ಮನ್ನು ತಿರುಗಿ ನೋಡ್ಕೊಳ್ಳೋದು ಮಾಡುತ್ತೆ. ನೋಡಿ, ಬುದ್ಧಿವಂತರಾದರೂ ಸಿದ್ಧರಾಗಿರ್ತಾರೆ. ಈಗ ನಾನು ಲ್ಯಾಂಡ್ ರಿಸೋರ್ಸಸ್ ಹೇಳಿದೆ, ವಾಟರ್ ರಿಸೋರ್ಸ್ ಹೇಳಿದೆ, ಮಿನರಲ್ ರಿಸೋರ್ಸ್ ಹೇಳಿದೆ. ಲ್ಯಾಂಡ್ ರಿಸೋರ್ಸಸ್ನ ನಾವು ಎಷ್ಟು ವೇಸ್ಟ್ ಮಾಡಿದ್ದೀವಿ ಬೆಂಗಳೂರಿನಲ್ಲಿ. ಎಷ್ಟು ಓಪನ್ ಏರಿಯಾಗಳಿದೆ ಈಗಲೂ ಕೂಡ ಸಿಟಿ ಒಳಗಡೆ. ದೊಡ್ಡ ದೊಡ್ಡ ಕಾಂಪೌಂಡ್ಗಳು, ದೊಡ್ಡ ದೊಡ್ಡ ಈ ಮೇಜರ್ ಇಂಡಸ್ಟ್ರಿಗಳು ಎಷ್ಟು ಲ್ಯಾಂಡ್ ಇಟ್ಕೊಂಡಿದ್ದಾರೆ. ನಾನು ಹೆಸರು ಹೇಳಲ್ಲ, ಹೆಸರು ಹೇಳ್ಬಿಟ್ರೆ ಅವ್ರು ನನ್ನ ಮೇಲೆ ತಿರುಗಿ ಬೀಳ್ತಾರೆ. ಒಂದು ಫ್ಯಾಕ್ಟ್ರಿ ಇದ್ದರೆ ಅದ್ರ ಸುತ್ತ ಎಷ್ಟು 500 ಎಕರೆ 1000 ಎಕರೆ ಓಪನ್. ಅದು ಅವರು ಆಗ ಕೊಂಡ್ಕೊಂಡಿದ್ರೋ, ಲೀಸ್ ಆಗಿತ್ತು, ಇದು ಬೇರೆ ವಿಷಯ. ಬಟ್ ಇವತ್ತು ನಾವು ಒಂದು 30-40 ಸೈಟ್ ಬೇಕು ಅಂದರೆ 20 ಕಿಲೋಮೀಟ್ರ್ ಆಚೆಗೆ ಹೋಗ್ಬೇಕು. ಇಂಟರ್ನಲ್ಲಿ ಎಷ್ಟಿದೆ, ನೀವು ಇದನ್ನು ರೀಯೂಸ್ ಮಾಡ್ಕೊಳ್ಳಿ, ಕಾಲ್ ಬ್ಯಾಕ್ ದಟ್ ಲ್ಯಾಂಡ್. HMT ಸುತ್ತಮುತ್ತ ಎಷ್ಟಿದೆ, ITS ಸುತ್ತಮುತ್ತ ಎಷ್ಟಿದೆ ಅಲ್ವಾ. ನಾನು ಆ್ಯಂಡ್ ನಿಮಗೆ ಇದು ರೇಸ್ ಕೋರ್ಸ್ ಎಷ್ಟಿದೆ, ಅದನ್ನು ನೀವು ವೈಸಾಗಿ ಉಪಯೋಗಿಸ್ಕೊಳ್ಳಿ. ಫಾರ್ ಹೂಸ್ ಪ್ಲೆಷರ್ ಗಾಲ್ಫ್ ಕೋರ್ಸ್ ಇಸ್ ದೇರ್ ಅಲ್ವಾ. ಲಾಸ್ಟ್ಲಿ ಚಿಕ್ಕದಾಗಿ, ನೇಪಾಳ ಮತ್ತೆ ರಿಜ್ಯುನೇಟ್ ಆಗೋಕ್ಕೆ, ವಾಪಸ್ ಬರೋಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು? ಇದು ಈಗ ವಿಲೇಜಸ್ಸು, ಟೌನ್ಸು, ಪ್ರಾಜೆಕ್ಟ್ಸ್ ಬಿಟ್ಟುಬಿಡಿ, ಯಾವ್ದು ದೇ ಶುಡ್ ನಾಟ್ ಅಟೆಂಪ್ಟ್ ಐಡಲ್ ಪ್ರಾಜೆಕ್ಟ್. ಮತ್ತೆ ಯಾವ್ದು ದೇ ಶುಡ್ ನಾಟ್ ಡ್ರೀಮ್ ಆಫ್ ಇಟ್. ಅಟ್ಲೀಸ್ಟ್ ಬೇಸಿಕ್ ಬ್ರಿಡ್ಜು, ಜನವಸತಿ, ಇದಕ್ಕೆಲ್ಲ ಬೇಕಾದ್ರೆ ಇನ್ನು 2 years ಬೇಕಾಗುತ್ತೆ. 2 years ಬೇಕಾಗುತ್ತೆ. ಆಮೇಲೆ ಅಷ್ಟು ದುಡ್ಡು ಎಕಾನಮಿ ಇಷ್ಟು ಒಂದು 10,000 ಕೋಟಿ ಲಾಸ್ ಆಗಿದೆ ಅಂತ ಹೇಳಿ ನೀವು ಈ ಕಾಂಪನ್ಸೇಷನ್ ಕೊಡಬೇಕು, ರಿಲೀಫ್ ಕೊಡಬೇಕು, ರೀಹ್ಯಾಬಿಲಿಟೇಷನ್ ಮಾಡಬೇಕು. ಇದಕ್ಕೆಲ್ಲ ಒಂದು 10-20 ಕೋಟಿ ಅಂತಂದರೆ ನೀವು ಅಷ್ಟು ದುಡ್ಡು ಎಲ್ಲಿಂದ ತರ್ತೀರಾ? ಯಾರು ಕೊಡ್ತಾರೆ ನಿಮಗೆ? ಏನೋ ತಕ್ಷಣ ಮೆಡಿಸಿನ್ ಕಳಿಸ್ಬಿಡ್ತಾರೆ, ಒಂದು ಸ್ವಲ್ಪ ಏನೋ ಬ್ಲ್ಯಾಂಕೆಟು ಅದು ಇದಕ್ಕೆಲ್ಲ ಕೊಡ್ತಾರೆ. ಬಟ್ ಎಕಾನಮಿ ರೀಬಿಲ್ಡ್ ಮಾಡೋದು ಹೇಗೆ ಮಾಡ್ತೀರಾ ನೀವು? ದೊಡ್ಡ ಚಾಲೆಂಜ್ ಇದೆ. ರೀಕನ್ಸ್ಟ್ರಕ್ಷನ್, ರೀಹ್ಯಾಬಿಲಿಟೇಷನ್ ಮಾಡಬೇಕಾದ್ರೆ ಸೇಫ್ ಡ್ವೆಲ್ಲಿಂಗ್ ಪ್ಲೇಸಸ್ ಚೂಸ್ ಮಾಡಿ. ಸೇಫ್, ಸ್ವಲ್ಪ ಎಲಿವೇಟೆಡ್ ಸ್ಟೇಬಲ್ ಲ್ಯಾಂಡ್ಗಳನ್ನು ಚೂಸ್ ಮಾಡಿ. ಮತ್ತು ಆ ಜನ ಕಡಿಮೆಗೆ ಹೋಗಬಾರ್ದು, ಡೇಂಜರಸ್ ಪಾಯಿಂಟ್ಗಳಿಗೆ ಹೋಗಬಾರ್ದು. ದಿಸ್ ಈಸ್ ಪ್ರೂವ್ಡ್ ಅಗೈನ್ ಆ್ಯಂಡ್ ಅಗೈನ್. ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾ, ಫ್ಲಡ್ ಪ್ರೋನ್ ಏರಿಯಾ, ಅರ್ಥಕ್ವೇಕ್ ಪ್ರೋನ್ ಏರಿಯಾ, ನಾಟ್ ಸೇಫ್ ಎಟ್ ಆಲ್. ಸ್ಟೇ ಅವೇ ಫ್ರಮ್ ದಿ ನ್ಯಾಚುರಲ್ ಕೋರ್ಸಸ್. ಹಿಂದಿನವ್ರು ಹಾಗೆ ಮಾಡ್ತಿದ್ದಿದ್ದು. ಕೆರೆ ಕಟ್ಟೆಗಳಿಂದ ಒಂದು 100 ಮೀಟ್ರ್ ದೂರದಲ್ಲೇ ಊರು ಕಟ್ಕೊತಾ ಇದ್ರು. ಯಾರೂ ಕೆರೆ ಸುತ್ತಮುತ್ತ ಇರ್ತಿರಲಿಲ್ಲ.
ಉಕ್ಕು ಬಂದರೆ ಪ್ರವಾಹ ಆಗುತ್ತೆ ಅಂತ. ಸೊ ಆ ರೀತಿ ಈಗ ಚಾನಲ್ಗಳೆಲ್ಲ ಫಿಲಪ್ ಆಗೋಗಿವೆ, ಎಲ್ಲ ರಿವರ್ ಚಾನಲ್ಗಳು ಫಿಲಪ್ ಆಗಿವೆ. ಅದನ್ನು ಖಾಲಿ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತೀನಿ, ಅದನ್ನು ಕೆಲವರು ಒಪ್ಪದಲ್ಲೇ ಇರ್ಬೋದು. ನಮ್ಮ ನದಿಗಳು ಕೂಡ ತುಂಬಿ ಹೋಗಿವೆ, ಮರಳು ತುಂಬೋಗಿದೆ. ಆ ತುಂಬಿರೋದ್ರಿಂದ ನೀರು ಹರಿಯೋಕ್ಕಾಗಲ್ಲ. ಮಳೆ ಬಿದ್ದಾಗ ನೀವು ಅದನ್ನು ಎತ್ತಿ ಪಕ್ಕಕ್ಕೆ ಹಾಕಿ, ಡ್ಯಾಮ್ಗಳು ಖಾಲಿ ಮಾಡಿ, ಡಿಸಿಲ್ಟ್ ಮಾಡಿ. ಈ ನದಿ ಪಾತ್ರಗಳು ತುಂಬಿರೋ ಕಲ್ಲು, ಮಣ್ಣು, ಗ್ರಾವೆಲ್ಲು, ಸ್ಯಾಂಡು ಇದನ್ನೆಲ್ಲ ನೀವು ಮಾಡೋಕ್ಕಾಗಲಿದ್ರೆ ಜನಕ್ಕೆ ಬಿಟ್ಬಿಡಿ, ಅವ್ರು ತಗೊಂಡೋಗ್ರಿ ಅಂತ ಹೇಳ್ರಿ, ಒಂದು ತಿಂಗಳು ಖಾಲಿ ಆಗ್ಬಿಡುತ್ತೆ. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅವರು ಕಾಯ್ತಾ ಇರ್ತಾರೆ ಬಿಲ್ಡಿಂಗ್ಗೋಸ್ಕರ. ನೀವು ಆ ಮರಳು ನೀವು ಒಂದು ಲಾರಿಗೆ ಇಷ್ಟು ದುಡ್ಡು ಕೊಡಬೇಕು, ಇಷ್ಟು ಕಟ್ಟಬೇಕು ಅಂತ ನೀವು ಅದರಲ್ಲೂ ಲಾಭ ಮಾಡ್ಕೊಳಕ್ಕೆ ಹೋದರೆ ಎಲ್ಲಿಗೆ ಸಾಧ್ಯ? ನೀವು ಗೌರ್ಮೆಂಟ ಇದು ಬೆನವಲೆಂಟ್ ಗೌರ್ಮೆಂಟಾ, ಉಪಕಾರಿ ಗೌರ್ಮೆಂಟಾ, ಇದು ಬದಿಯಾ ಗೌರ್ಮೆಂಟಾ ಅನಿಸುತ್ತೆ. ನೀವು ತರಕಾರಿ ಮಾಡಿ ಲಾಭ ಮಾಡಬೇಕು, ಹಾಲು ಮಾರಿ ಲಾಭ ಮಾಡಬೇಕು, ಗಣಿಗಾರಿಕೆಯಲ್ಲಿ ಲಾಭ ಇದೆ, ಬಸ್ಗಳು ಓಡಿಸಿ ಲಾಭ ಮಾಡಬೇಕು, ಹಾಸ್ಪಿಟ್ಲ್ ನಡೆಸಿ ಲಾಭ ಮಾಡಬೇಕು. ನೀವು ಸರ್ವಿಸ್ ಕೊಡ್ತಾ ಇರೋದೇನು ದೇಶಕ್ಕೆ? ಆ ಬಡವ್ರಿಗೇನೋ ಒಂದಷ್ಟು ಅಕ್ಕಿ 2,000 ಕೊಡ್ತೀವಿ ಅಂತ ಈಗ ಶುರು ಮಾಡಿದ್ದಾರೆ. ಬಟ್ ಏನು ಸರ್ವಿಸ್ ಇದೆ ನಿಮ್ಮದು? ಇವತ್ತು ಲಾ ಆ್ಯಂಡ್ ಆರ್ಡ್ರ್ ಬೇಕು ಅಂದ್ರೂ ನೀವು ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂದ್ರೂ ಫೀಸ್ ಕೊಡಬೇಕು. ಮನೆ ಮುಂದೆ ಕಾರ್ ನಿಲ್ಸ್ಕೊಬೇಕು ಅಂದರೆ 25,000 ರೂಪಾಯಿ ಕಟ್ಟಿ ಅಂತಾರೆ. ಇದೇನು ಬನಿಯಾ ಗೌರ್ಮೆಂಟಾ ಇದು? ಇಲ್ಲ ಏನಿದು ಗೌರ್ಮೆಂಟ್ ಈ ಥರ ಆದರೆ? ಒಂದು ಲಿಮಿಟ್ ಇರುತ್ತೆ. ಗೌರ್ಮೆಂಟ್ ಪರ್ಪಸ್ಸು ನಾವು ಎಲೆಕ್ಟ್ ಮಾಡಿ ಕಳಿಸೋದು, ಆಡಳಿತ ಮಾಡಿ ಅಂತ, ರೂಲ್ ಮಾಡಿ ಅಂತ. ನಿಮಗೆ ದುಡ್ಡು ಬೇಕು, ನಾವು ಟ್ಯಾಕ್ಸ್ ಕೊಡ್ತೀವಿ. ಫಾರೆಸ್ಟ್ ವೆಲ್ತ್ ಇದೆ ಅನ್ಲಿಮಿಟೆಡ್ ಕರ್ನಾಟಕದಲ್ಲಿ, ಅದರಿಂದ ಟಿಂಬರಿಂದ ದುಡ್ಡು ಬರುತ್ತೆ ನಿಮಗೆ, ಬೇರೆ ಪ್ರಾಡಕ್ಟ್ಸಿಂದ ದುಡ್ಡು ಬರುತ್ತೆ. ಗಣಿ ಲಾಟ್ ಆಫ್ ಮಿನರಲ್ ಡೆಪಾಸಿಟ್ಸ್ ಇದೆ, ದುಡ್ಡು ಬರುತ್ತೆ. ಆ್ಯಂಡ್ ಬೇರೆ ಇಂಡಸ್ಟ್ರಿಗಳಿದ್ದಾವೆ, ಅದ್ರ ದುಡ್ಡು ಬರುತ್ತೆ. ಈಗ ಸಾಫ್ಟ್ವೇರ್ ಇದೆ, ಅದು ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ಅದ್ರ ದುಡ್ಡು ಬರುತ್ತೆ. ಸರ್ವಿಸ್ ಟ್ಯಾಕ್ಸ್ ಇಷ್ಟೆಲ್ಲ ದುಡ್ಡು ಕಿಟ್ಟಿಗೆ ಬರುತ್ತೆ. ಎಲ್ಲೋಗುತ್ತೆ? ನೀವು ನುಂಗಂಡುಗಳು ಬರೀ ಅದಕ್ಕೆ ಸಾಕಾಗುತ್ತೆ. ಅದಕ್ಕೆ ಅಡಿಷ್ನಲ್ ಪ್ರತಿ ವರ್ಷ ಕೊಡಿ ಅಂತ ಸೆಸ್ ಟ್ಯಾಕ್ಸ್, ಏನೋ ಕಸದ ಟ್ಯಾಕ್ಸ್ ಅಂತೆ, ಕಾರ್ ಪಾರ್ಕಿಂಗ್ ಟ್ಯಾಕ್ಸ್ ಅಂತೆ. ನಾಳೆ ದಿನ ಬಿಸಿಲು ನಿಮ್ಮ ಏರಿಯಾದ ಮೇಲೆ ಇಷ್ಟು ಬಿದ್ದರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಎಲ್ಲಿಗೆ ಸಾಧ್ಯ? ಇದು ತುಂಬ ಆಯಿತು, ಅಧಿಕ ಆಯಿತು. ಡಾಕ್ಟ್ರೇ, ಥ್ಯಾಂಕ್ ಯು ಸೊ ಮಚ್. ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಲುಪಿಸಬೇಕಾಗಿತ್ತು. ಹಾಗಾಗಿ ಭೂವಿಜ್ಞಾನಿ, ಹವಾಮಾನ ತಜ್ಞರಾದ ಡಾಕ್ಟರ್ HSM ಪ್ರಕಾಶ್ ಆನ್ ನ್ಯೂಸ್ ಹೋಪ್ ಆ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡಿಸಿದ್ದೀವಿ ನಾವು ಅಂತ. ನಿಮಗೇನು ಅನಿಸ್ತು? ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನಮಸ್ಕಾರ.